ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮೂರ ಬಾನುಲಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರೋಚಕವಾದ ಮತ್ತೊಂದು ಅದ್ಭುತವಾದ ವಿಷಯವನ್ನ ನಿಮ್ಮೆಲ್ಲರಿಗಾಗಿ ಹೊತ್ತು ತಂದಿದ್ದೀವಿ. ಈ ವಿಷಯದ ಕುರಿತು ನಾವು ಡಿಟೇಲ್ ಆಗಿ ವಿಡಿಯೋದಲ್ಲಿ ನೋಡೋಣಂತ. ಅದೇ ರೀತಿ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಏನು ಅನ್ನಿಸ್ತು ಅಥವಾ ಈ ವಿಷಯದ ಬಗ್ಗೆ ಏನಾದರೂ ಹೇಳ್ಕೊಳ್ಬೇಕಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಅದನ್ನ ನಮ್ಮೊಟ್ಟಿಗೆ ಹಂಚ್ಕೊಳ್ರಿ ಅಂತ ಹೇಳ್ತಿದ್ದೀನಿ. ಬರ್ರಿ, ಹಂಗಿದ್ರ ಇನ್ನು ತಡ ಮಾಡೋದು ಬೇಡ, ಈ ವಿಡಿಯೋವನ್ನ ನೋಡ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರಗಳು. ನಾನು ಬೆಳಗಾವಿಯ ಡಾಕ್ಟರ್ ಶ್ರೀರಂಗ ಜೋಶಿ. ಜಗದ ಜಗುಲಿ ನಮ್ಮೂರ ಬಾನುಲಿ ಕೇಂದ್ರದ ಮಿತ್ರ, ಆತ್ಮಸಖ ಹಾಗೂ ನಾನು ನಿಮ್ಮೆಲ್ಲರ ಮನೆ ಮಗ ಮತ್ತು ಬಾಜುಮನಿ ಕಾಕ. ಕೇಳುಗರೆ, ಇದು ಜಗದ ಜಗುಲಿ ನಮ್ಮೂರ ಬಾನುಲಿ, ವಿಶ್ವವಾಣಿ ಆಕಾಶವಾಣಿ ನಮ್ಮೂರ ಬಾನುಲಿ 90.8 FM ಸಮುದಾಯ ಬಾನುಲಿ ರೇಡಿಯೋ ಕೇಂದ್ರ. ಇದು ನಮ್ಮ ಧ್ವನಿ, ನಿಮ್ಮ ಧ್ವನಿ, ನಿಮ್ಮೆಲ್ಲರ ಮೆಚ್ಚಿನ ಧ್ವನಿ. ಇದು ನಮ್ಮೂರ ಬಾನುಲಿ. ಕೇಳುಗರೆ, ನಮ್ಮ ನಾಡು ನುಡಿ ಕಲೆ ಸಾಹಿತ್ಯ ಸಂಗೀತ ವೈದ್ಯಕೀಯ ನ್ಯಾಯವಾದಿ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಮಹನೀಯರನ್ನು ಮಹಿಳೆಯರನ್ನು ಪರಿಚಯ ಮಾಡಿಕೊಡುವುದೇ ನಮ್ಮೂರ ಬಾನುಲಿ ಕೇಂದ್ರದ ಮುಖ್ಯ ಉದ್ದೇಶ. ಕೇಳುಗರೆ, ಇಂದಿನ ಮಹಾನ್ ಅತಿಥಿಗಳು ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ, ಸಮಾನತೆಯ ಹರಿಕಾರರಾದಂಥ ನಿವೃತ್ತ ಜಿಲ್ಲಾಧಿಕಾರಿಗಳು ಬೆಳಗಾವಿ ಶ್ರೀ ಮಹಾಂತೇಶ್ ಶ್ರೀ ಗುರುಲಿಂಗಯ್ಯ ಹಿರೇಮಠ್. ನಮ್ಮ ಸೌಭಾಗ್ಯವೆಂದೇ ಹೇಳಬಹುದು. ಕೇಳುಗರೆ, ಇಂಥ ವಿಶಿಷ್ಟ ವ್ಯಕ್ತಿ ನಾವೆಲ್ಲೂ ಕಾಣಲಾರೆವು. ಕೇಳುಗರೆ, ಇವರು ಕೂಡ ಪ್ರಜ್ಞಾವಂತ ಧೀಮಂತ ಸತ್ಯಧರ್ಮ ಸಾಮ್ರಾಜ್ಞೆ, ಅಚ್ಚ ಕನ್ನಡಿಗರು ಹೌದು. ಕೇಳುಗರೆ, ವಾಡಿಕೆಯಂತೆ ಶ್ರೀ ನಿಜಗುಣ ಶಿವಯೋಗಿಗಳವರ ಒಂದು ಸುಂದರ ಹಾಡು. ಶಂಕರ ನೋಡು ನೀಯನ್ನ ಪರಿಭವದ ಬಾಧೆಯನ್ನು, ಕೃಪೆ ಮಾಡು ಬೇಗದೋಳು ಅಭಯವೆತ್ತು ಶಂಕರ. ಶಂಕರ ನೋಡು ನೀಯನ್ನ ಪರಿಭವದ ಬಾಧೆಯನು, ಕೃಪೆ ಮಾಡು ಬೇಗದೋಳ್ ಅಭಯವಿತ್ತು ಶಂಕರ. ಶಂಕರ ಶಂಕರ ಮಾಯೆ ಕರುಮದ ಬಾಧೆ, ಕಾಯ ಮೋಹದ ಬಾಧೆ, ವಾಯು ವಿಷಯೇಂದ್ರಿಯದ ಬಾಧೆ ಶಂಕರ. ಹೇಯವಹ ಜನನ ಮರಣದ ಬಾಧೆ, ತಾಪ ಸಮುದಾಯದತಿ ಬಾಧೆ ಬಲುಹೆನಗೆ ಶಂಕರ. ಶಂಕರ ನೋಡು ನೀಯನ್ನ ಪರಿಭವದ ಬಾಧೆಯನು, ಹಸಿವು ತೃಷೆಗಳ ಬಾಧೆ, ವ್ಯಸನ ವೇಳರ ಬಾಧೆ, ದೆಸೆಗಡಿಸುವರಿ ಕುಳದ ಬಾಧೆ ಶಂಕರ. ಕುಸುಮ ಬಾಣನ ಬಾಧೆ, ಮದಶೋಕ ಮೋಹರತಿ, ವಿಸರದುರು ಬಾಧೆ ಘನವೆನಗೆ ಶಂಕರ. ಶಂಕರ ನೋಡು ನೀಯನ್ನ ಪರಿಭವದ ಬಾಧೆಯನು, ಬೇರೆ ಬೇರಿನ್ನು ಮೈದೋರಿ ಕಾಡುವ ಬಾಧೆ, 100 ಸಾವಿರ ಕೋಟಿಯುಂಟು ಶಂಕರ. ಮೀರಲರಿದಿವನೆನಗೆ ನೀನೆ ತೊಲಗಿಸಿ, ಸುಖದ ಸೂರೆಗೋಡು ಗುರು ಶಂಭು ಲಿಂಗ. ಗುರು ಶಂಭು ಲಿಂಗ, ಗುರು ಶಂಭು ಲಿಂಗ ಶಂಕರ. ಶಂಕರ ನೋಡು ನೀಯನ್ನ ಪರಿಭವದ ಬಾಧೆಯನು, ಕೃಪೆ ಮಾಡು ಬೇಗದೋಳ್ ಅಭಯವಿತ್ತು ಶಂಕರ. ಶಂಕರ 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 ಶಂಕರ. ಕೇಳುಗರೆ, ಇಂದಿನ ಈ ಮಹಾ ಅತಿಥಿಗಳ ಸಂದರ್ಶನ ಇಲ್ಲಿ ಚಿಲಿಪಿಲಿಯ ಜಾತ್ರೆಗಳ ಶಬ್ದಗಳ ಸಂಭ್ರಮದ ನುಡಿ ಕಾರ್ಯಗಳ ಒಂದು ವಿಚಾರ ವಿನಿಮಯ ಇಲ್ಲಿ ನಡೆಯುವುದು. ಇದು ನಮ್ಮೂರ ಬಾನುಲಿ ರಂಗಭೂಮಿಯೂ ಹೌದು, ಮನಸ್ಸಿನ ತರಂಗಗಳನ್ನು ಇದು ಹದ ಮಾಡುವ ಕೇಂದ್ರವೂ ಹೌದು. ಕೇಳುಗರೆ, ಇಂದಿನ ಈ ಮಹಾನ್ ಅತಿಥಿಗಳಾದಂಥ ನಿವೃತ್ತ ಜಿಲ್ಲಾಧಿಕಾರಿಗಳು ಶ್ರೀ ಮಹಾಂತೇಶ್ ಶ್ರೀ ಗುರುಲಿಂಗಯ್ಯ ಹಿರೇಮಠ್ ಇವರ ಸಂದರ್ಶನದ ಈ ಕಾರ್ಯಕ್ರಮವನ್ನು ನಮ್ಮ ವಿಜಯಪುರದ ರಾಷ್ಟ್ರ ಸಂತ ಜ್ಞಾನಯೋಗಿ ಆಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಮರ್ಪಣೆ ಮಾಡಿ
ಕೇಳುಗರೆ ಮತ್ತೇಕೆ ಹೊತ್ತು ಸಂದರ್ಶನವನ್ನು ಆರಂಭ ಮಾಡೋಣ. ಸರ್, ಮೊದಲು ನಮ್ಮ ಕೇಳುಗರ ಪರವಾಗಿ, ವೈಯಕ್ತಿಕ ಪರವಾಗಿ, ಸಿಬ್ಬಂದಿ ಪರವಾಗಿ, ಬಾನುಲಿ ಪರವಾಗಿ, ಎಲ್ಲರ ಪರವಾಗಿ ತಮಗೆ ಆದರದ ಸ್ವಾಗತ ಹಾಗೂ ಸಹಸ್ರ ನಮನಗಳು. ತಮಗೂ ಮತ್ತು ತಮ್ಮ ಬಾನುಲಿ ಕೇಂದ್ರದ ಎಲ್ಲ ಸಿಬ್ಬಂದಿಯವರಿಗೂ ನನ್ನ ಅನಂತ ನಮಸ್ಕಾರಗಳು. ಸರ್, ಮನುಷ್ಯನ ಜೀವನದೊಳಗೆ ಹುಟ್ಟು ಅನ್ನೋದು ಒಂದು ಸುಂದರ ಅಂದ್ರ ಆಗ್ತದೆ. ಆ ಹುಟ್ಟಿನೊಳಗ ತಂದೆ ತಾಯಿ, ಬಂಧು ಬಳಗ, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಗುರು ಹಿರಿಯರು, ಸಮಾಜದವರು, ಹೀಗೆ ಒಬ್ಬೊಬ್ಬರಿಂದ ಒಂದೊಂದು ಸಂಸ್ಕಾರವನ್ನು ನಾವು ಪಡ್ಕೋತೀವಿ. ಇವತ್ತಿನ ಈ ನಿಮ್ಮ ಧೀಮಂತ ಶ್ರೀಮಂತ ಹಿಮಾಲಯಕ್ಕೂ ಮೆಟ್ಟಿ ನೀರಿ ನಿಂತ ಒಂದು ಸರಳ ಸಜ್ಜನಿಕೆ, ಸ್ವಾಭಾವಿಕ ವ್ಯಕ್ತಿತ್ವ, ಇದಕ್ಕೆಲ್ಲ ಅದೇ ಕಾರಣ, ಆ ಹುಟ್ಟು, ಬಾಲ್ಯ. ನಮ್ಮ ಕೇಳುಗರಿಗೆ ನಿಮ್ಮ ಮಾತಾಪಿತೃಗಳ ಹೆಸರು, ಊರು, ಪ್ರೌಢ ಶಿಕ್ಷಣ, ಬಾಲ ಶಿಕ್ಷಣ ಎಲ್ಲವನ್ನು ಕೇಳುಗರಿಗೆ ಹೇಳ್ರಿ. ನಮಸ್ಕಾರ ಶ್ರೀರಂಗ ಜೋಶಿ ಅವರೇ. ನನ್ನ ಬಾಲ್ಯ ಬೈಲೊಂಗಲ್ ತಾಲೂಕಿನ ಒಂದು ಸಣ್ಣ ಗ್ರಾಮ ಗನಿಕೊಪ್ಪ ಅಂತೇಳಿ, ಅದು ಬೈಲೊಂಗಲ್ ತಾಲೂಕಿನ ಬಾರ್ಡರ್ ವಿಲೇಜ್. ಅದು ಅಲ್ಲಿ 1963 ಜೂನ್ 1 ನನ್ನ ಜನನವಾಯಿತು. ನಮ್ಮ ತಂದೆಯವರು ಶ್ರೀಯುತ ಗುರ್ಲಿಂಗಯ್ಯ ಸಿದ್ದರಾಮಯ್ಯ ಹಿರೇಮಠ್ ಮತ್ತು ನಮ್ಮ ತಾಯಿಯವರು ಬಂಗಾರಮ್ಮ ಗುರ್ಲಿಂಗಯ್ಯ ಹಿರೇಮಠ್. ನನಗೆ ಪಟ್ಟು ನಮ್ಮ ತಂದೆ ತಾಯಂದಿರಿಗೆ ನಾವು 4 ಜನ, 2 ಗಂಡು ಮಕ್ಕಳು, 2 ಹೆಣ್ಮಕ್ಳು. ಸೊ ನನ್ನ ವಿದ್ಯಾಭ್ಯಾಸ ಪ್ರಾರಂಭವಾದದ್ದು ನಮ್ಮ ಊರಲ್ಲಿ. ಪ್ರಾಥಮಿಕ ವಿದ್ಯಾಭ್ಯಾಸ ಗನಿಕೊಪ್ಪ ಗ್ರಾಮದಲ್ಲಿ, ಅಂದ್ರೆ ಕನ್ನಡ ಮಾಧ್ಯಮದಲ್ಲೇ ಆಯ್ತು. ಕನ್ನಡ ಗಂಡು ಮಕ್ಕಳ ಶಾಲೆ ಗನಿಕೊಪ್ಪ, ಅಲ್ಲಿ 1ರಿಂದ 6ನೇವರೆಗೆ ನನ್ನ ಪ್ರಾರಂಭ ಆಯ್ತು ನನ್ನ ವಿದ್ಯಾಭ್ಯಾಸ. 6ನೇಯತ್ತೆ ಮುಗಿದ ಮೇಲೆ, 6th ಸ್ಟ್ಯಾಂಡರ್ಡ್ ಮುಗಿದ ಮೇಲೆ 7th ನಮ್ಮ ಊರಲ್ಲಿ ಇರ್ಲಿಲ್ಲ, ಪಕ್ಕದ ಊರಲ್ಲಿತ್ತು ಬಸಾಪುರ್ ಅಂತ ಹೇಳಿ. ಬಸಾಪುರಿಗೆ ಹೋಗೋದು? ಬಸಾಪುರ್ಗೆ ಅಲ್ಲಿಂದ ಎಷ್ಟು ಕಿಲೋಮೀಟರ್ ಸರ್? ಅದು 3 ಕಿಲೋಮೀಟರ್ ಆಗ್ತಿತ್ತು. ಅಷ್ಟು ನಡೀತಿತ್ತು, ನಡ್ಕೊಂಡು ಹೋಗ್ತಿತ್ತು. ನಮ್ಮ ಊರಿಂದ ನಾವು, ನನ್ನ ಜೊತೆ ಇನ್ನೂ 4 ಜನ ಇದ್ರು, 5 ಜನ ನಾವು 7ನೇಯತ್ತೆಗೆ ಬಸಾಪುರ್ಗೆ ಹೋಗ್ತಿದ್ವಿ. ಅಂದ್ರೆ ಯಾಕಂದ್ರೆ ಅವಾಗೆಲ್ಲ ಆಧುನಿಕ ಸೌಲಭ್ಯಗಳು ಇದ್ದಿದ್ದಿಲ್ಲ. ಎಷ್ಟು ಕಷ್ಟಪಡ್ತಿದ್ರಿ ಒಂದು ಶಾಲೆ ವಿದ್ಯೆಗಾಗಿ. ಇವೆಲ್ಲ ಸ್ಕೂಲ್ ವ್ಯಾನ್ಗಳು, ಇವು 108 ಸೌಕರ್ಯಗಳು. ನೀವು ಕಾಲ್ನಡಿಗೆಯಿಂದ ಹೋಗೋದು? ಹೌದೌದು, ಕಾಲ್ನಡಿಗೆಯಿಂದ ಹೋಗ್ತಿದ್ವಿ, ಊಟ ಕಟ್ಕೊಂಡು ಹೋಗ್ತಿದ್ವಿ. ಆಮೇಲೆ 7th ಸ್ಟ್ಯಾಂಡರ್ಡ್ ಅಲ್ಲೂ ಕೂಡ ನಮ್ಗೆ ಅವಾಗ ಮುಲ್ಕಿ ಪರೀಕ್ಷೆ ಅಂತ ಹೇಳಿ ಸೆಂಟರ್ ಎಕ್ಸಾಮ್ ಇರ್ತಿತ್ತು. ಮುಲ್ಕಿ ಪರೀಕ್ಷೆ ಅವಾಗ ನಮ್ಗೆ ಹಿರೇಬಾಗೇವಾಡಿಯಲ್ಲಿ ಮುಖ್ಯ ಪರೀಕ್ಷೆ ನಡೀತೀವಿ 7ನೇದು. ಆ ಸೆಂಟರ್ಗೆ ನಾನು ಆ ಟೈಮಲ್ಲಿ 2nd ನಂಬರ್ ಬಂದಿದ್ದೆ. ಸರ್, ಇವಾಗ ಪ್ರಾಥಮಿಕ ಹಂತ ಶಾಲೆ ಅಂತ ಹೇಳಿದ್ರಿ, ಕನ್ನಡ ಮಾಧ್ಯಮ. ನನಗೆ ಬಹಳ ಸಂತೋಷ ಆಯ್ತು, ಯಾಕಂದ್ರೆ ನಾನು ಕರ್ನಾಟಕ ಸರ್ಕಾರದ ಕನ್ನಡ ಜಾಗೃತಿ ಸಮಿತಿ ಸದಸ್ಯ. ಕರೆಕ್ಟ್. ನಾವು ಕನ್ನಡ ಪರ ಹೋರಾಟಗಾರರಾಗಿ ಶಾಲೆ ಎಲ್ಲ ಹೋಗ್ತೀವಿ. ಆಮೇಲೆ ಮರಾಠಿ ಬೋರ್ಡ್ಗಳನ್ನೆಲ್ಲ ತೆಗಿಸ್ತೀವಿ. ನಮ್ದೊಂದು ಟೀಮ್ ಇರ್ತದೆ, 6 ಜನರದ್ದು. ಇಲ್ಲಿದ್ರೆ ಕಾರ್ಪೊರೇಷನ್ದು ಒಂದು ನಗರಸಭೆ ಅದೊಂದು ಬೇರೆ ಇರ್ತದೆ, ನಮ್ದೊಂದು ಸರ್ಕಾರದಿಂದ ನಮ್ದು ಬೇರೆ ಇರ್ತದೆ. ನಮಗಂದ್ರೆ ನಮ್ಮ ಅಧ್ಯಕ್ಷರನ್ನ ಜಿಲ್ಲಾಧಿಕಾರಿಗಳಾಗ್ತಾರೆ. ಮುಂದೆ ಗೌರವ ಅಧ್ಯಕ್ಷ ನಮ್ಮೆಲ್ಲ ನಾಗಾಭರಣ ಅವರು, ಬೆಂಗಳೂರು. ಹೌದಲ್ರಿ, ಅದೆಲ್ಲ ಇತ್ತು. ಇವಾಗ ನೀವು ಕನ್ನಡ ಶಾಲೆಗೆ ಹೋಗೋದ್ರಿಂದ ಪ್ರಾಥಮಿಕ ಗುರುಗಳ ಸ್ಮರಣೆ ಮಾಡ್ಕೊಡ್ರಲ್ಲ? ಹೌದು, ಪ್ರಾಥಮಿಕವಾಗಿ ನಮಗೆ ಗುರುಸಿದ್ದಯ್ಯ ನೇರ್ಲಿಮಠ ಅಂತೇಳಿ ಗುರುಗಳಿದ್ರು. ಅವ್ರ ಮಗನೇ ನಮ್ಮ ಕ್ಲಾಸ್ಮೇಟ್ ಕೂಡ. ಅವರು 1ರಿಂದ 5ನೇವರೆಗೂ ಕೂಡ ಅವರು ಅವರೊಬ್ಬರೇ ಇದ್ರು ಗುರುಗಳು. ನಮ್ಗೆ ಒಬ್ಬರೇ ಇದ್ರು. ಅಂದ್ರೆ ಗುರು ಶಿಷ್ಯ ಬಾಂಧವ್ಯ ಹೆಚ್ಚಾಗ್ತದಲ್ಲ, ಒಬ್ಬರೇ ಇರೋದ್ರಿಂದ. ಮತ್ತೆ ಸಮಗ್ರ ಪರಿಚಯ ಆಗ್ತದೆ ಒಬ್ರಿಗೊಬ್ಬರದು. ಅದಾಯ್ತು. ಆ ನಂತರ ಸರ್, ನಿಮಗೆ ಪ್ರಾರ್ಥನೆ ಇತ್ತೇನ್ರಿ? ಸ್ಕೂಲ್ ಅಂದ್ರೆ ನ್ಯಾಷನಲ್ ಸಾಂಗ್ ಪ್ರಾರ್ಥನೆ ಇತ್ತು. ಅದೇ ಕೇಳ್ತೀನಿ. ಪ್ರಾರ್ಥನೆ ಅಂದ್ರೆ ಈಗ ಸ್ಕೂಲ್ಗಳಲ್ಲಿ ಈ ಥರದ ಅವ್ರದೇ ಆದಂತ ಒಂದು ಹಾಡು ಇರ್ತದೆ, ಅದೇ ಹೇಳ್ತೀನಿ. ಅದು ಇರಲಿಲ್ಲ. ಬಟ್ ಈ ನ್ಯಾಷನಲ್ ಇದು ಆಂಥಮ್ ಏನಿತ್ತು, ಜನಗಣಮನ ನ್ಯಾಷನಲ್ ಆಂಥಮನ ನಾವು ಹಾಡ್ತಿದ್ವಿ. ಅದಿತ್ತು. ಅದು ನಾವೆಲ್ಲರೂ ಗ್ರೌಂಡಲ್ಲಿ ಸೇರ್ತಿದ್ದು, ಮತ್ತು ಅದನ್ನ ನಾವು ಸಮವಸ್ತ್ರ ಇತ್ತೇನಿದ್ದಿದ್ದಿಲ್ಲ? ಸಮವಸ್ತ್ರ ಇತ್ತು. ಆಮೇಲೆ ಅಲ್ಲಿಂದ ನಾವು 7th ಸ್ಟ್ಯಾಂಡರ್ಡ್ ಏನು ಬಂದ್ವಿ ಇದಕ್ಕೆ ಬಸಾಪುರಕ್ಕೆ. ಅಲ್ಲಿ ಶ್ರೀಯುತ ಬಾಗೇವಾಡಿ ಅಂತೇಳಿ ನಮ್ಮ ಗುರುಗಳು ಇದ್ರು. ಅವರು ಬಹಳ ನನ್ನ ಅಚ್ಚುಮೆಚ್ಚಿನ ಗುರುಗಳು. ಮತ್ತೆ ಅವಾಗ ಅವರು ನನ್ನ ಒಳ್ಳೆಯ ಮಾರ್ಕ್ಸು, ಒಳ್ಳೆಯ ಇದನ್ನ ನೋಡ್ಬಿಟ್ಟು ಒಂದು ಸಣ್ಣ ಚೀಟಿ ಬರೆದು ಕೊಟ್ಟಿದ್ರು. ಅವರು ನಿಮ್ಮ ತಂದೆಯವರಿಗೆ ಓದ್ ಕೊಡುವಿದೆ ಅಂತ. ನಮ್ಮ ತಂದೆಯವರು ಬಹಳ ಓದಿಲ್ಲ, ಅವರು ಆಗಿನ ಸಮಯದಲ್ಲಿ 3ನೇ ಕಲ್ತವ್ರು, ಅಷ್ಟೇ ಇದ್ರು. ಅದರಲ್ಲಿ ಅವರು ಏನ್ ಬರ್ದಿದ್ರು, ನಾನು ಏನು ಓದ್ಬೇಡ, ನಿಮ್ಮ ತಂದೆಯವರು ಓದ್ತಾರಲ್ಲ, ಓದ್ತಾರೆ ಸರ್, ಅಷ್ಟು ಓದ್ತಾರೆ ಅಂದ್ರೆ
ಅದಕ್ಕೆ ನಮ್ಮ ತಂದೆಯವ್ರಿಗೆ ಏನು ಬರ್ತಿದ್ರು ಅಂದರೆ ಅವರು, ನಿಮ್ಮ ಹುಡುಗ ಮುಂದೆ ಭಾಳ ಒಳ್ಳೆಯ ಮತ್ತು ದೊಡ್ಡ ವ್ಯಕ್ತಿ ಆಗ್ತಾರೆ, ಅದಕ್ಕೆ ನಿಮ್ಮದು ಹೊಲ ಇದಾವ ಅಂಥೇಳಿ ಅವನಿಗೆ ಇಲ್ಲೇ ಇಟ್ಕೋಬೇಡ್ರಿ, ಮುಂದಿನ ಹೆಚ್ಚಿನ ವಿದ್ಯಾಭ್ಯಾಸ ಎಲ್ಲ ಮಾಡಿಸ್ರಿ, ಒಳ್ಳೆ ಹುಡುಗ ಇದಾಗ್ತಾನೆ ಇವನು ಅಂತೇಳಿ ಬರ್ದಿದ್ರು ಅದಕ್ಕೆ. ಸೊ ನಮ್ಮ ತಂದೆಯವರಿಗೆ ಭಾಳ ಖುಷಿ ಆಯ್ತು ಅದನ್ನೆಲ್ಲ ಓದ್ಬಿಟ್ಟು. ಅದಕ್ಕೆ ಅವ್ರು ಏನು ಮಾಡಿದರು, ನಮ್ಮ ಬ್ರದರು ಮತ್ತು ನಮ್ಮ ಸಿಸ್ಟರು ಎಲ್ಲರೂ ಅಲ್ಲಿ ಕೊರತೆ ಇತ್ತಲ್ಲ, ಅಂದರೆ ಒಬ್ರು ಇಲ್ಲಿ ಹೋಗೋದು, ಒಬ್ರು ಬಾಗೇವಾಡಿಗೆ ಹೋಗೋದು, ಒಬ್ರು ನಮ್ಮ ಬ್ರದರ್ ಇಲ್ಲಿ ರೂಮ್ ಮಾಡಿಕೊಂಡು ಬೆಳಗಾವದಾಗಿರೋದು ಅಂತೇಳಿ ಎಲ್ಲ ವಿಚಾರ ಮಾಡಿ ಅವರು ಆಗಿನ ಸಮಯದಲ್ಲಿ 1975ರಲ್ಲಿ ಎಲ್ಲರನ್ನೂ ಸೇರಿಸಿ, ನಮ್ಮ ಇಬ್ಬರು ಬ್ರದರು, ನಮ್ಮ ಕಜನ್ ಬ್ರದರು, ನಮ್ಮ ಸಿಸ್ಟರು, ನಮ್ಮ ಕಸಿನ್ ಸಿಸ್ಟರು ಎಲ್ಲ ನಾವು 5 ಮಂದಿ ಇದ್ವಿ. ನಾವು 5-6 ಜನ ಇದ್ವಿ. ಎಲ್ಲರಿಗೂ ಸೇರಿ ಇಲ್ಲಿ ಒಂದು ಮನೆ ಮಾಡಿದ್ರು ವಿದ್ಯಾಭ್ಯಾಸಕ್ಕೋಸ್ಕರ. ಬಡಕಲ್ಗಲ್ಲಿ ಒಳಗೆ, ಬೆಳಗಾವದಲ್ಲಿ ಬಡಕಲ್ಗಲ್ಲಿಯಲ್ಲಿ ನಮ್ಮ ದೊಡ್ಡಮ್ಮ ನಮ್ಮ ಜೊತೆ ಇದ್ರು. ನಮ್ಮ ದೊಡ್ಡವ್ವ, ನಮ್ಮ ಮದರ್ ಸಿಸ್ಟರ್, ಅವರು ಕೂಡ ನಮ್ಮ ಜೊತೆಗಿದ್ರು. ಊರಿಂದ ಎಲ್ಲ ನಮ್ಗೆ ಕಾಳ ಕಡೆ ಎಲ್ಲ ಬರ್ತಿತ್ತು. ಮತ್ತೆ ದಿನ ಹಾಲು ಬರ್ತಿದ್ವು. ನಾನೇ ಬಸ್ ಸ್ಟ್ಯಾಂಡ್ಗೆ ಹೋಗಿ ದಿನ ಹಾಲು ತರ್ತಿದ್ದೆ. ಬಡಕಲ್ಗಳಿಂದ ಬಸ್ ಸ್ಟ್ಯಾಂಡ್ ಬಹಳ ಹತ್ರ. ಹೌದು. ನಮ್ಮ ಊರಿಂದ ಕವಾ ಮಾರೋದಕ್ಕೆ ದಿನ ಬರ್ತಿದ್ರು ಅವರು. ಅವ್ರ ಕಡೆ ಹಾಲು ಕೊಡ್ತಿದ್ರು. ಹಾಲು ಕ್ಯಾನ್ ತೊಗೊಂಬರ್ತಿದ್ದೆ ನಾನು ಹೋಗಿ. ಆ ತರ ನಮ್ಗೆ ಆ ಟೈಮಲ್ಲಿ ಇಡೀ ಮನೆತನಕ ಖರ್ಚು ಎಷ್ಟು ಬರ್ತಿತ್ತು ಅಂದ್ರೆ 500 ರೂಪಾಯಿ ನೋಡ್ರಿ ಒಂದ್ ತಿಂಗಳಿಗೆ. ಬೇಕಾದ ಜನ ಇದ್ರು ಮತ್ತೆ ಮನಿ ಒಳಗೆ ಎಲ್ಲ ನಿಮ್ ಕೆಲಸ ನೀವು ಮಾಡ್ಕೊಳ್ಳೋದು, ಮತ್ತೆ ನಮ್ಮ ಕೆಲಸ ನಾವು ಮಾಡ್ತೇವೆ, ನಾವು ಇರಲಿಲ್ಲ. ಸೊ ಆ ರೀತಿಯಾಗಿ ನಾನು GA ಹೈಸ್ಕೂಲ್ಗೆ ಅಡ್ಮಿಷನ್ ಆಯಿತು. GA ಹೈಸ್ಕೂಲ್ ಆಯಿತು. ನಮ್ಮ ಬ್ರದರ್ BA BSc ಅವರೆಲ್ಲ ಇದ್ರು PUC. ನಾನು GA ಹೈಸ್ಕೂಲ್ಗೆ ಬಂದೆ. GA ಹೈಸ್ಕೂಲಲ್ಲೂ ಕೂಡ ನನಗೆ ಬಹಳ ಒಳ್ಳೆಯ ಗುರುಗಳ ಮಾರ್ಗದರ್ಶನ. ಅವಾಗ SG ಪಾಟೀಲ್ ಅಂತಿದ್ರು, ಎಕ್ಸಪ್ಪ ಅಂತೇಳಿ ಅಂತಿದ್ರು. ಬಹಳ ಒಳ್ಳೆ ಟೀಚರ್ ನಮಗೆ. ಅವರು ಮ್ಯಾಥಮೆಟಿಕ್ಸ್ ಮತ್ತೆ ಇಂಗ್ಲಿಷ್ ಹೇಳ್ತಿದ್ರು. ಮತ್ತೆ ಈಗ ಇವರು ಕನ್ನಡ ಪ್ರೊಫೆಸರು, ಈಗ ಗವಿಮಠ ಇದಾರಲ್ಲ, ಅವರು ಕನ್ನಡ ಹೇಳ್ಕೊಡ್ತಿದ್ರು. ಆ ನಂತರ ಐ ರಿಮೆಂಬರ್ ಮುನ್ಸಿ ಅಂತಿದ್ರು, ಅವರು ಮ್ಯಾಥಮೆಟಿಕ್ಸ್ ಹೇಳ್ತಿದ್ರು. ಸುಮಾರು ಜನ ಇದ್ರು. ಆ ನಂತರ ನಾನು ಈಗ ಅಲ್ಲಿ ಉಳಿದಿದ್ರಾಗ ನೋಡಿದಂದ್ರೆ ಇಲ್ಲಿ ಊರಿಗೆ ಅದಾರ ಅಂದ್ರೆ ಗವಿಮಠ ಅದಾರ, ಬೇರೆ ಮಾಡಿದಾರೆ. ಅವ್ರ ಮನೆಗೆ ಹೋಗಿ ಮಾಡಿ ಬಂದೀವಿ. ಅಂದ್ರೆ ಕೆಲವ್ರು ಇಲ್ಲಿ ಬರ್ಲಿಕ್ಕೆ ಪ್ರಾಬ್ಲಮ್ ಇರ್ತದಲ್ರಿ, ನಾವು ಅಲ್ಲೇ ಹೋಗ್ತೀವಿ. ಈಗ ಮಠಮಾನ್ಯ ಯತಿಗಳು, ಈಗ ನಾವು ಅಲ್ಲೇ ಹೋಗಿ ಮಾಡಿ ಬರ್ತೀವಿ. ಆ ನಂತರ ಹೈಸ್ಕೂಲ್ ಅಲ್ಲಿ ನನಗೆ ಬಹಳ ಒಳ್ಳೆ ರೀತಿಯ ಮೋಟಿವೇಶನ್ ಸಿಕ್ತು ಟೀಚರ್ಸ್ ಕಡೆಯಿಂದ. ಮತ್ತೆ ಬಹಳ ಪ್ರೀತಿ ಮಾಡ್ತಿದ್ರು. ಬಹಳ ನಾನು ಮೊದಲನೇ ದಿನ ನಾನು ಕ್ಲಾಸಲ್ಲಿ ಅಟೆಂಡ್ ಆದಾಗ, ಹಳ್ಳಿಯಿಂದ ಬಂದಿದ್ದೀನಲ್ಲ ನಾನು, ಮೊದಲನೇ ದಿನ ಬಂದಾಗ ನನಗೆ ಬಹಳ ಮುಜುಗರ ಆಯ್ತು. ಏನಪ್ಪಾ ಇಲ್ಲಾಗ ಬಂದೆ, ನಾನು ಅಲ್ಲೇ ಓದ್ಬೋದಾಗಿದೆ. ಬಟ್ ಒಂದು 8-10 ದಿವಸದಲ್ಲೇ ನಾನು ಬಹಳ ಪಿಕಪ್ ಆದೆ ಅಲ್ಲಿ ಸ್ಕೂಲಲ್ಲಿ, ಸೆಟ್ ಆದೆ. ಮತ್ತೆ ಮುನ್ಸಿ ಸರ್ ನಮ್ಮ ಕ್ಲಾಸ್ ಟೀಚರ್ ಇದ್ರು. ನಾನು ಮ್ಯಾಥಮೆಟಿಕ್ಸ್ ಅಲ್ಲಿ ಯಾವಾಗಲೂ ಐ-ಹೆಡ್ ಇರ್ತಿದ್ದೆ. ಹೌದು, ಅವರೇ ನಮ್ಮ ಕ್ಲಾಸ್ ಟೀಚರ್ ಇದ್ರು. ಹಿ ಮೇಡ್ ಮಿ ಕ್ಯಾಪ್ಟನ್. ಅವಾಗೇನು ನನಗೆ ಅಲ್ಲಿ ಫಸ್ಟ್ 8th ನಾನು ಕ್ಯಾಪ್ಟನ್ ಆಫ್ ದ ಕ್ಲಾಸ್ ಏನ್ ಮಾಡಿದ್ರು, ಹಿಂತಿರುಗಿ ನೋಡ್ಲಿಲ್ಲ ನಾನು. ಅಂದ್ರೆ ಐ ಟ್ರೈ ಟು ಬಿ ಎ ಲೀಡರ್ ಇನ್ ದಟ್ ಕ್ಲಾಸ್ ಅಂಡ್ ಕಂಟಿನ್ಯೂಡ್. ಆ ತರ ಮಾಡಿದ್ರು. ಅಂಡ್ ಬೆಂಡಿಗೇರಿ ಅಂತೇಳಿ ಒಬ್ರು ಸರ್ ಇದ್ರು. ಅವರು ಇಂಗ್ಲಿಷ್ ಹೇಳ್ಕೊಡ್ತಿದ್ರು. ಬಹಳ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಅವರು ಏನ್ ಮಾಡ್ತಿದ್ರು ಅಂದ್ರೆ, ನನಗೆ ಡೈಲಿ ಒಂದು ಪ್ರವರ್ಬನ್ನ ಬರೀಲಿಕ್ಕೆ ಹೇಳ್ತಿದ್ರು, ಗಾದೆ ಮಾತುಗಳು ಇಂಗ್ಲಿಷ್ ನಲ್ಲಿ. ಇಂಗ್ಲಿಷ್ ಅವರು ಇಂಗ್ಲಿಷ್ ಟೀಚರ್ ಇದ್ರಲ್ಲ, ನಾನು ಮೊದಲಿಗೆ ಹೋಗ್ಬೇಕು ಕ್ಲಾಸ್ ರೂಮ್ಗೆ ಪ್ರತಿದಿನ. ಅದನ್ನ ಬೋರ್ಡ್ ಎಲ್ಲ ಕ್ಲೀನ್ ಮಾಡಿ ಒಂದು ಗಾದೆ ಮಾತನ್ನ ಬರಿತಿದ್ದೆ ನಾನು. ಡೈಲಿ ಒಂದು ಬರಿತಿದ್ದೆ. ಅವರು ಬಂದಾಗ ಕ್ಲಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಆ ಗಾದೆ ಮಾತನ್ನ ನೋಡಿ ಅದ್ರ ಬಗ್ಗೆ ಒಂದು 5 ನಿಮಿಷ ಟಿಪ್ಪಣಿ ಹೇಳ್ತಿದ್ದೆ. ಆದ್ರೂ ಅಂದ್ರೆ ಅದನ್ನ ಕೇಳೋದ್ರಿಂದ ಒಂಥರ ನಮ್ಗೆ ಏನಾಗ್ತಿತ್ತು ಅಂದ್ರೆ ಮಾರಲಿ ನೈತಿಕ ಪಾಠ ಆದಂಗೆ. ನೈತಿಕ ಪಾಠ ಅದು ಬೇಕಲ್ಲ. ಲೈಫ್ ಅಂತ ಹೇಳ್ತೀವಿ. ಮಾನವನ ಜೀವನದ ಮೌಲ್ಯಗಳು ಬೇಸದಲ್ಲಿ ಎಲ್ಲಿ ನಾನು ಎಲ್ಲಿಂದ ತರಬೇಕು ಇವನ್ನ ಅಂತೇಳಿ ವಿಚಾರ ಮಾಡ್ತಿದ್ದಾಗ, ನಾವು ಮನೆಯಲ್ಲೆಲ್ಲ ನಮ್ಮ ಬ್ರದರ್ನೆಲ್ಲ ಚರ್ಚೆ ಮಾಡಿ, ಅವಾಗ ಕಿಟ್ಟಲ್ ಇದ್ರದ್ದು ಡಿಕ್ಷನರಿ, ಇಂಗ್ಲಿಷ್ ಡಿಕ್ಷನರಿ ಬುಕ್ ಇರ್ತದಲ್ಲ, ಅದ್ರ ಎಂಡಿಗೆ ಇರ್ತಿದ್ವಿ ಎಲ್ಲ, ಲಾಸ್ಟ್ ಪೇಜಿಗೆ ಇರ್ತಿದ್ವು. ಅವನನ್ನ ಬರೀತಿದ್ದೆ. ಮತ್ತೆ ಅಲ್ಲಿ ಬಂದದನ್ನು ನೋಡಿ ಬರೀತಿದ್ದೆ. ಸೊ ಆ ರೀತಿಯಾಗಿ ಬಹಳ ಒಳ್ಳೆಯ ಮಾರ್ಗದರ್ಶನ, ಅಂದ್ರೆ ನೈತಿಕ ಪಾಠ ನಮ್ಗೆ ಅಲ್ಲಿ ಸಿಕ್ತು. ಆ ರೀತಿ ಬಾಲ್ಯ ಸ್ನೇಹಿತರ ನೆನಪು ಮಾಡ್ಕೊಡ್ರಲ್ಲ. ಬಾಲ್ಯ ಸ್ನೇಹಿತರಲ್ಲಿ ಅಂದ್ರೆ ಪ್ರಾಥಮಿಕ ಲೆವೆಲ್ ಅಲ್ಲಿ ಪ್ರಕಾಶ್ ನಿರ್ಲಿಮಠ ಅಂತ ಇದ್ದಾರೆ. ಈಗ ಅವರು ಬೆಳಗಾವದಲ್ಲಿ ಇದ್ದಾರೆ. ಸಂಪರ್ಕದೊಳಗಿದ್ದಾರೆ. ನಮ್ಮ ಊರಾಗ ಉಳಿದಾರೆಲ್ಲ 4 ಜನ, ಅವರೆಲ್ಲ ಒಕ್ಕಲ್ತನ ಮಾಡ್ತಾರೆ. ಇಲ್ಲ, ಅವರು ನಮ್ಮ ಸ್ನೇಹಿತರೇ. ಇಲ್ಲ, ಈಗಲೂ ಕೂಡ ಕೃಷ್ಣಗ ಸುಧಾಮಿ ಇದ್ದಲ್ಲ ಸ್ನೇಹಿತರನ್ನ ಈಗಲೂ ನಾವು ಹೋಗೋ ಬಾರೋ ಅಂತೇಳಿ ಬಹಳ ಸ್ನೇಹಿತ ಮಾತಾಡ್ತೀವಿ.
ಪ್ರಾಥಮಿಕ ಲೆವೆಲಲ್ಲಿ ಹೈಸ್ಕೂಲ್ ಲೆವೆಲಲ್ಲಿನೂ ಕೂಡ ಸುಮಾರು ಜನ ಸ್ನೇಹಿತರಾದ್ರು. ಕಾಲೇಜಿನಲ್ಲಿ ನಮ್ಮ ಸುರೇಶ್ ಉರುಮ್ನಟ್ಟಿ, ಇದ್ದಾರಲ್ಲ ಸುರೇಶ್ ವ್ಯಕ್ತಿ ಪೆಟ್ ನಮ್ಮ ಕ್ಲಾಸ್ಮೇಟ್, ಪೆಟ್ ಫ್ರೆಂಡ್ ಪೆಟ್ ಫ್ರೆಂಡು. ಮತ್ತೆ ಕ್ಲಾಸ್ಮೇಟ್ ರೂಮ್ಮೇಟ್. ಹಾಸ್ಟೆಲ್ನಲ್ಲಿ ನಾವು ಅವರು ಕೂಡಿ ಎಲ್ಲ ಹುಡುಗರು ಸಾಯಂಕಾಲದ ಕೂಡಲೇ ಡ್ರೆಸ್ ಮಾಡ್ಕೊಂಡು ಕಿರ್ಲೋಸ್ಕರ್ ರೋಡು ಎಲ್ಲ ತಿರ್ಗಾಡಕ್ ಹೋಗ್ತಿದ್ರು. ನಾವು ಸುರೇಶಿಗಳಿವಿ ನಿನ್ನ ಭಾಗ್ಯ ದೊಡ್ಡದು ಅಂತ. ನಾನು ಅವರು ಕೂಡ ಏನ್ ಮಾಡ್ತಿದ್ವು ಅಂದ್ರೆ ಒಂದು ಬಕೆಟ್ ಒಂದು ಟೇಬಲ್ ಹಿಡ್ಕೊಂಡು ಬಾರಿಸ್ತಾ ಹಾಡ ಹೇಳ್ತಿದ್ವಿ. ಅಯ್ಯಪ್ಪ ಸರ್, ಒಂದ್ ಸ್ವಲ್ಪ ಏನಾರೆ ಅನ್ರಲ್ಲಿ ಇಷ್ಟೆಲ್ಲ ಹೇಳಿರಿ, 2 ಲೈನರೇ ಹಾಡ್ರಿ. ಓಕೆ ಓಕೆ ಹೇಳ್ತೀನಿ. ಕನ್ನಡವೆಂದರೆ ಕುಣಿಯುವೆನು, ಕನ್ನಡವೆಂದರೆ ಮನಿಯುವೆನು, ಕನ್ನಡ ನಾಡನು ಕನ್ನಡ ನುಡಿಯನು ಕಣ್ಣಿನಂತೆ ಕಾಪಾಡುವೆನು. ಕನ್ನಡವೆಂದರೆ ಕುಣಿಯುವೆನು, ಕನ್ನಡವೆಂದರೆ ಮನಿಯುವೆನು, ಧೈರ್ಯವ ಕೆಡಿಸುವ ಹೇಡಿಯನು, ನಂಬಿಗೆ ನಸಿಸುವ ಚಾಡಿಯನು. ಧೈರ್ಯವ ಕೆಡಿಸುವ ಹೇಡಿಯನು, ನಂಬಿಗೆ ನಸಿಸುವ ಚಾಡಿಯನು, ಹೊನೆಯರಿಯದ ಹೊನೆಗೇಡಿಯನು, ಹೊನೆಯರಿಯದ ಹೊನೆಗೇಡಿಯನು, ನಂಬದೆ ನಡೆಯುವೆ ಧೃತಿಯಲ್ಲಿ ಸಾಗುವೆ, ಕನ್ನಡ ಬಾವುಟ ಮೆರೆಸುವೆನು. ಕನ್ನಡವೆಂದರೆ ಕುಣಿಯುವೆನು, ಕನ್ನಡವೆಂದರೆ ಮನಿಯುವೆನು. ಭಾರತ ಮಾತೆಯವರ ಕುವರಿ, ಧರೆಯಲ್ಲಿ ಮೆರೆವುದು ನಿನ್ನ ಸಿರಿ. ಭಾರತ ಮಾತೆಯವರ ಕುವರಿ, ಧರೆಯಲ್ಲಿ ಮೆರೆವುದು ನಿನ್ನ ಸಿರಿ. ಯಾರಿಹರಮ್ಮ ನಿನಗೆ ಸರಿ, ಯಾರಿಹರಮ್ಮ ನಿನಗೆ ಸರಿ, ನನ್ನೀ ನಾಡನು ನನ್ನೀ ನುಡಿಯನು ಕಣ್ಣಿನಂತೆ ಕಾಪಾಡುವೆನು. ಕನ್ನಡವೆಂದರೆ ಕುಣಿಯುವೆನು, ಕನ್ನಡವೆಂದರೆ ಮನಿಯುವೆನು. ಈ ಹಾಡು ನಾನು ವಿಜಯ ಪ್ರಕಾಶ್ ಅವರು ನಮ್ಮ ಕಿತ್ತೂರು ಉತ್ಸವಕ್ಕೆ ಬಂದಿದ್ರು, ನನ್ನ ಜಿಲ್ಲಾಧಿಕಾರಿ. ಇಲ್ಲೊಂದು ಮಾತು ಬರ್ತದ, ಕುವೆಂಪು ಅವರು ಕನ್ನಡಕ್ಕೆ ನಿನ್ನ ಕೈ ಎತ್ತು, ನಿನ್ನ ಜೀವನ ಕಲ್ಪ ವೃಕ್ಷವಾಗುವುದು. ಕುವೆಂಪು ಅವರ ಮಾತು ನೀವು ಸತ್ಯ ಮಾಡಿರಿ, ಅದಕ್ಕೆ ನಿಮ್ಮ ಜೀವನಿಗೆ ಕಲ್ಪವೃಕ್ಷ ಕಾಮಧೇನು ಆಗೇದಿ ಈಗ. ಯಾಕೆಂದ್ರೆ ಕನ್ನಡ ಭಾಷೆಯನ್ನು ಎತ್ತಿ ಹಿಡ್ದಿರಿ. ಕರೆಕ್ಟ್. ಉಳಿಸ್ಲಿಕ್ಕೆ ಬೆಳೆಸ್ಲಿಕ್ಕೆ ನಿಮ್ದೊಂದು ಶ್ರಮಾನು ಅದ ಅಂತ ನೀವು ನಮಗಿಲ್ಲಿ ಸಾಕ್ಷಿ ಆದ್ರಿ ನಮ್ಮ ಬಾನುಲಿ ಕೇಂದ್ರದೊಳಗೆ. ಸರ್ ಹೇಳ್ರಿ. ಅದೇ ಈ ಹಾಡು ನಾನು ವಿಜಯ ಪ್ರಕಾಶ್ ಅವ್ರು ನಮ್ಮ ಕಿತ್ತೂರು ಉತ್ಸವಕ್ಕೆ ಕರೆದಿದ್ದು ಅವ್ರನ್ನ ಬಂದಿದ್ದಲ್ಲ. ಅವಾಗ ಅವರು ನನಗೆ ನೀವು ಹಾಡು ಹೇಳ್ತೀರಿ ಅಂತ ಕೇಳಿದ್ದೀನಿ ಜಿಲ್ಲಾಧಿಕಾರಿಗಳೇ, ಅದಕ್ಕೆ ನೀವು ಹಾಡ ಹೇಳಿ ಅಂತಂದಾಗ ಈ ಹಾಡ ಹೇಳಿದ್ದೆ. ಆಮೇಲೆ ಲಕ್ಷದೀಪ್ ಕನ್ನಡ ಅಂತೇಳಿ ಕರ್ನಾಟಕ ಸರ್ಕಾರದವರು ಲಕ್ಷಗೀತೆ 1 ಲಕ್ಷ ಹುಡುಗರು ಹಾಡುಗಳನ್ನ ಹೇಳೋಣ ಅಂತ ಹೇಳಿ ನಮ್ಮ ಸುವರ್ಣಸೌಧದ ಮೆಟ್ಟಿಲು ನಾವು ಅದು ನಮಗೂ ಎಲ್ಲ ಆರ್ಡರ್ ಹಾಕಿದ್ರು. ನಾವು ಆಯಾ ಭಾಗಕ್ಕೆ ನನಗೆ MK ಹುಬ್ಬಳ್ಳಿ ನನಗೆ ಕಲ್ಮೇಶ್ವರ ಸ್ಕೂಲಿಗೆ ಅವಾಗ ಎಲ್ಲ ಮಕ್ಕಳು ಸೇರಿಸ್ಕೊಂಡು ಈ ಹಾಡ ಹೇಳಿದ್ದೆ. ನಾ ಹಿಂದಿಂದ ಅವರಿಗೆಲ್ಲ ಅನ್ನಕಚ್ಚಿದ್ದೆ. ಐ ರಿಮೆಂಬರ್ ದಟ್ ಆಲ್ಸೋ. ಆ ಥರದ್ದು ಕಾಲೇಜಲ್ಲಿ ನನಗೆ PUC ಆದ್ಮೇಲೆ ಆಗಿನ ಟೈಮಲ್ಲಿ ನನಗೆ PUC ನಲ್ಲಿ ನಾನು ಅಷ್ಟೊಂದು ಅಂದ್ರೆ ಅರೌಂಡ್ 80% ಮಾಡಿದ್ದೇನೆ. 78 PCM ಆಗಿತ್ತು ನನಗೆ. ಇಂಜಿನಿಯರಿಂಗ್ ಕಾಲೇಜುಗಳು ಬಹಳ ಕಡಿಮೆ ಇದ್ವು ಅವಾಗ. ಹೌದೇನ್ರಿ? ನನಗೆ CET ಯಲ್ಲಿ ಸಿಗಲಿಲ್ಲ ಅವಾಗ. ಆ ನಂತರ ನಾನು ಏನ್ ಮಾಡೋದು ಅಂತೇಳಿ BSc ಬಂದೆ. BSc ಬಂದ್ಮೇಲೆ ನಾನು BSc ಸೀರಿಯಸ್ ಆಗಿ ತಗೊಂಡೆ. ಅಂದ್ರೆ RLS PUCನೂ RLS ಅಂದ್ರೆ ಅದೇ ಒಂದೇ ಕ್ಯಾಂಪಸ್ ಅಲ್ಲೇ ನನಗೆ ಕ್ಯಾಂಪಸ್ ಅಲ್ಲ. BSc ನಲ್ಲಿ ನಾನು ಸೀರಿಯಸ್ ಆಗಿ ತಗೊಂಡೆ. ಬಹಳ ಒಳ್ಳೆ ರೀತಿಯಿಂದ ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಅಂಡ್ ಮ್ಯಾಥಮೆಟಿಕಲ್ ಸ್ಟ್ಯಾಟಿಸ್ಟಿಕ್ಸ್ ನನ್ನ ಸಬ್ಜೆಕ್ಟ್ಸ್. ಅವನ್ನೆಲ್ಲ 3 ಸಬ್ಜೆಕ್ಟ್ಸ್ನ ತಗೊಂಡು ಬಹಳ ಒಳ್ಳೆ ರೀತಿಯಿಂದ ನಾನು ವಿದ್ಯಾಭ್ಯಾಸ ಮಾಡಿದೆ. ಅಲ್ಲಿ ಗುರುಗಳು ನಮಗೆ ಪ್ರೊಫೆಸರ್ JN ಕುಲಕರ್ಣಿ, ಪ್ರೊಫೆಸರ್ ನರಗುಂದ್, ಪ್ರೊಫೆಸರ್ ದಳವಾಯಿ ಇವರೆಲ್ಲ ನಮಗೆ ಭಾಳ ಅಚ್ಚುಮೆಚ್ಚಿನ. ಮತ್ತು ಪ್ರೊಫೆಸರ್ ಬೆಳಗಲಿ, ಪ್ರೊಫೆಸರ್ ನೋಗಿನಾಳ್, ಹೌದು, ಇವರೆಲ್ಲ ಭಾಳ, ಪ್ರೊಫೆಸರ್ BF ಪಾಟೀಲ್ ಭಾಳ ಒಳ್ಳೆಯ ಗುರುಗಳು. ಮತ್ತು ಪ್ರೊಫೆಸರ್ ಅಯ್ಯರ್ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತಿದ್ರು. ಇವರೆಲ್ಲ ಒಳ್ಳೆಯ ಗುರುಗಳು ಮತ್ತು ಭಾಳ ಮೋಟಿವೇಶನ್ ಮಾಡಿದರು. ಅಂದರೆ ಭಾಳ ಇನ್ಸ್ಪೈರ್ ಮಾಡಿದರು. ಭಾಳ ಎಲ್ಲ ರೀತಿಯಿಂದಲೂ ನನಗೆ ಭಾಳ ನಮ್ಮ ಸಂಸ್ಥೆ ಇದು ನೀವು ಭಾಳ ಚೆನ್ನಾಗಿ ಮಾಡ್ತಾಯಿದ್ರಿ, ಇನ್ನೂ ಚೆನ್ನಾಗಿ ಓದಬೇಕು, ಇನ್ನು ಮಾಡಬೇಕು ಅಂತೇಳಿ ಭಾಳ ಹುರಿದುಂಬಿಸ್ತಿದ್ರು. ಆನಂತರ BSc ಫೈನಲ್ ಬಂದಾಗ ಅಲ್ಲಿ ಕಾಲೇಜಲ್ಲಿಯೂ ಕೂಡ ಒಂದು ಬೆಸ್ಟ್ ಬಾಯ್ ಕೊಡುವಂಥ ಒಂದು ಪ್ರತಿ ವರ್ಷನೂ ಕೊಡ್ತದೆ. ಅದರಲ್ಲಿ ನಾನು ಅಂದರೆ ಅಲ್ಲಿ ಏನು ನೋಡ್ತಾರೆ ಅಂದರೆ ಪ್ರತಿಯೊಂದು ವಿಭಾಗದಲ್ಲಿಯೂ ಕೂಡ ನಾವು ಸ್ಕೋರನ್ನು ಮಾಡಿರಬೇಕು. ಅಂದರೆ ನಮ್ಮ ಗುರುಗಳೇ ಹೇಳಿದ್ರು ನನಗೆ, ನೋಡು ನಿಂದು ಹೈಯೆಸ್ಟ್ ಸ್ಕೋರ್ ಇದೆ, ಅದಕ್ಕೆ ನೀನು ಸ್ಪೋರ್ಟ್ಸಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು, ಎಲ್ಲದರಾಗೂ ಮಾಡಬೇಕು, ಯು ವಿಲ್ ಬಿ ಕನ್ಸಿಡರ್ಡ್ ಫಾರ್ ದ ಬೆಸ್ಟ್ ಬಾಯ್ ಅಂತೇಳಿ ಮೊದಲ ನಮ್ಮ ಗುರುಗಳು ಹೇಳಿದರು.
ಅದ್ರ ಪ್ರಕಾರ ನಾನು ಏನ್ ಮಾಡಿದೆ, ಸ್ಪೋರ್ಟ್ಸ್ ಒಂದರಲ್ಲಿ ನಾನು ಹೆಚ್ಚಿಗೆ ಇರಲಿಲ್ಲ. NCC ನಲ್ಲಿದ್ದೆ, NCC ಅಂಡರ್ ಆಫೀಸರ್ ಆಗಿದ್ದೆ. ಅದಕ್ಕೆ ನಮ್ಮ BF ಪಾಟೀಲ್ ಸರ್ ಇದ್ರು. ಆ ನಂತರ ಆಕ್ಟಿವಿಟೀಸು ಸಿಂಗಿಂಗ್ ಅಲ್ಲಿದ್ದೆ. ಈಗ ಹೇಳ್ತಿದ್ದಲ್ಲ, ಹಂಗೆ ಯಾವುದೇ ಕಾರ್ಯಕ್ರಮ ಆದ್ರೆ ಲಿಂಗರಾಜ ಜಯಂತಿ ಆಗಲಿ, ಗಾಂಧಿ ಜಯಂತಿ ಆಗಲಿ, ಅಲ್ಲೇನು ಕಾರ್ಯಕ್ರಮಗಳು ಮಾಡ್ತಾರೆ ಎಲ್ಲದರಾಗೂ ನಾವು ಭಾಗವಹಿಸ್ತಿದ್ವಿ. ಮತ್ತು ಗ್ರೂಪ್ ಸಾಂಗ್ ಅಲ್ಲಿ ನಾನು ಯಾವಾಗಲೂ ಇದ್ದೇ ಇರ್ತಿದ್ದೆ. BSc ಒಳಗೆ ನಮಗೆ ಏನಾಯ್ತು, BSc ನನಗೆ ಅದನ್ನ ಒಳ್ಳೆ ರೀತಿಯಿಂದ ಭಾಳ ಅದನ್ನು ನಾವು ತಗೊಂಡಿದ್ರಿಂದ, ಸೀರಿಯಸ್ ಆಗಿ ತಗೊಂಡಿದ್ರಿಂದ ನನಗೆ ಕರ್ನಾಟಕ ಯೂನಿವರ್ಸಿಟಿ ಅಂಡರ್ 85 ಕಾಲೇಜ್ಗಳು ಬರ್ತಾವೆ. 85 ಕಾಲೇಜ್ಗಳು ಬಂದರಿಂದ ನನಗೆ ಅದರಲ್ಲಿ ಇಡೀ ಯೂನಿವರ್ಸಿಟಿಗೆ ನನಗೆ ಸೆಕೆಂಡ್ ರ್ಯಾಂಕ್ ಬಂತು, ಮೆಡಲ್ ಕೂಡ ಬಂತು, ಗೋಲ್ಡ್ ಮೆಡಲ್ ಬಂತು. ಆ ಟೈಮಲ್ಲಿ ನಂಜುಂಡಪ್ಪನವರು ವೈಸ್ ಚಾನ್ಸಲರ್ ಆಗಿದ್ರು. ಹೌದು. ನಮಗೆ ಸೋಮನ್ ಅವರವರು ಪ್ರಿನ್ಸಿಪಾಲ್ ಆಗಿದ್ರು. ಕಲ್ಲೂರ್ ಅವರು ಇದ್ರು. ಕಲ್ಲೂರ್ ಅವರು ಅವರೇ ನಮಗೆ ಮ್ಯಾಥಮೆಟಿಕ್ಸ್ ಹೇಳ್ಕೊಡ್ತಿದ್ರು. ದೇ ಆಲ್ ಫೆಲ್ಟ್ ವೆರಿ ಹ್ಯಾಪಿ. ಯಾಕಂದ್ರೆ ನಾನು ಸೆಕೆಂಡ್ ರ್ಯಾಂಕ್ ಬಂದ್ಮೇಲೆ ಅವರೆಲ್ಲ ನನಗೆ ಲಿಂಗರಾಜ್ ಕಾಲೇಜ್ದು ಜಮ್ಖಾನ್ ಹಾಲ್ದಲ್ಲಿ ಕರೆದು ಅವರು ಮತ್ತು ಸೇರಿ ಬಹಳ ದೊಡ್ಡ ಸನ್ಮಾನವನ್ನು ಕೂಡ ಮಾಡಿದ್ರು. ಅವಾಗ ಆ ರೀತಿಯಾಗಿ ಬಹಳ ಒಡನಾಟ ಬೆಳೀತು. ಆನಂತರ MScಗೆ ಹೋದ್ವಿ. MScನಲ್ಲಿ ನಾವು ಅಲ್ಲಿಯೂ ಕೂಡ ಫಸ್ಟ್ ಕ್ಲಾಸ್ ಬಂತು, ನಿಯರ್ ಡಿಸ್ಟಿಂಕ್ಷನ್ 68% ಬಂತು. ಆನಂತರ ನಾವು ಏನು ವಿಚಾರ ಮಾಡಿದ್ವು ಅಂತಂದ್ರೆ, ನಾವು ಬೇಸಿಕಲಿ ಅಲ್ಲೂ ಒಳ್ಳೆ ಟೀಚರ್ಸ್ ಇದ್ರು. ಪ್ರೊಫೆಸರ್ ಕೋರವಾರ್ ಅಂತಿದ್ರು, ಪ್ರೊಫೆಸರ್ DK ದೇಶಪಾಂಡೆ ಅಂತಿದ್ರು, ಪ್ರೊಫೆಸರ್ ಉಮಾಕಾಂತ್ ಅಂತಿದ್ರು, ಪ್ರೊಫೆಸರ್ MI ಸೌದತ್ತಿ ಸರ್ ಇದ್ರು. ಇವರೆಲ್ಲ ನಮ್ಮ ಭಾಳ ಅಚ್ಚುಮೆಚ್ಚಿನ ಗುರುಗಳು. ಪ್ರೊಫೆಸರ್ ಸೌದತ್ತಿ ಅವರಂತೂ ನೋಡಿದ್ರೆ ನೀವು, ಆಮೇಲೆ ಅವರು ವೈಸ್ ಚಾನ್ಸಲರ್ ಆದರು ಎಲ್ಲಿ, ಮಂಗಳೂರು ಯೂನಿವರ್ಸಿಟಿಯಲ್ಲಿ 2 ಸಾರಿ ಆಗಿದ್ರು ಅವರು. ಮತ್ತು UGC ಮೆಂಬರ್ ಆಗಿದ್ರು. ಅವರು ಭಾಳ ನಮಗೆ ಅಚ್ಚುಮೆಚ್ಚಿನ ಗುರುಗಳಾಗಿದ್ದರು. ಅವ್ರಿಗೆ ನಾನು ಬೆಂಗಳೂರಿಗೆ ಬಂದಾಗ ಭೇಟಿನೂ ಕೂಡ ಆಗಿದೆ. ಭಾಳ ಖುಷಿ ಪಟ್ಟಿದ್ರು ಅವರು. ಭಾಳ ಒಳ್ಳೆ. ಉಮಾಕಾಂತ್ ಸರ್ ಅಂತೂ ತಮಗೆಲ್ಲ ಗೊತ್ತು, ಅವರು ನಿಜಲಿಂಗಪ್ಪ ಅವರು ಮಾನ್ಯ ಮುಖ್ಯಮಂತ್ರಿಗಳಿದ್ರಲ್ಲ ಹಿಂದೆ, ಅವ್ರ ಮಗ ಅವರು ಉಮಾಕಾಂತ್. ಅವರು ಬ್ಯಾಚಲರ್ ಕೂಡ. ಭಾಳ ಹೌದು, ಭಾಳ ಸೈಂಟಿಸ್ಟ್ ಥರ ಇದ್ರು ಅವರು. ಕೊರವಾರ್ ಸರ್ ಇದ್ರು. ಭಾಳ ಒಳ್ಳೆ ಗುರುಗಳಿದ್ರು ಎಲ್ಲ ನಮಗೆ ಕಲಿಸೋದಕ್ಕೆ. ಅಬವ್ ಆಲ್ ನಮಗೆ ನಂಜುಂಡಪ್ಪನವರು ವೈಸ್ ಚಾನ್ಸಲರ್ ಇದ್ದಾರಲ್ಲ, ಅದರಿಂದ ನಮಗೆ ಬಹಳಷ್ಟು ಶಿಸ್ತಿನಲ್ಲಿ ನಮ್ಮ ಪೋಸ್ಟ್ ಗ್ರಾಜ್ಯುಯೇಷನ್ ಆಯಿತು. ಯಾಕಂದರೆ ಅವ್ರದ್ದು ಹೆಂಗೆ ಶಿಸ್ತಿತ್ತಂದರೆ, ಯಾವತ್ತು ಅಡ್ಮಿಷನ್ಗೆ ಬರ್ತಾರಲ್ಲ ಅವತ್ತನ ಪರೀಕ್ಷೆ ಡೇಟ್ ಅನೌನ್ಸ್ ಮಾಡ್ತಿದ್ರು, ರಿಸಲ್ಟ್ ಡೇಟನ್ನು ಅವತ್ತ ಅನೌನ್ಸ್ ಮಾಡ್ತಿದ್ರು. ಅದೇ ಪ್ರಕಾರ ಪರೀಕ್ಷೆ ನಡೀತಿದ್ದು, ಅದೇ ಪ್ರಕಾರ ರಿಸಲ್ಟ್ ಕೂಡ ಆಗ್ತಿದ್ವು. ಡೇಟ್ಗಳಲ್ಲಿ ಏನು ವ್ಯತ್ಯಾಸ ಆಗ್ತಿರ್ಕಿಲ್ಲ. ಯಾವುದೇ ಪ್ರೊಫೆಸರ್ ಆಗಿ ಎಲ್ಲೆಲ್ಲಿ ಮಾಡಿದ್ರಿ? ಪ್ರೊಫೆಸರ್ ಆಗಿ ನಾನು ಹಾವೇರಿಯಲ್ಲಿದ್ದೆ, ಲೆಕ್ಚರ್ ಆಗಿ 2 ವರ್ಷ ಇದ್ದೆ. ಆನಂತರ ಇಲ್ಲಿ RLS ಕಾಲೇಜಲ್ಲಿ 1 ಇಯರ್ ಇದೆ. ಅವಾಗೆಲ್ಲ ಸ್ಟಾಪ್ ಗ್ಯಾಪ್ ಅಂದರೆ ಟೆಂಪ್ರರಿ ಆಗಿ ಅವಾಗ 1,040 ರೂಪಾಯಿ ಸಂಬಳ ಕೊಡ್ತಿದ್ರು ನಮಗೆ, ಅಷ್ಟೇ ಇತ್ತು ಅವಾಗ. ಸೊ ಅಲ್ಲಿ ಇದ್ದೆ. ಆನಂತರ ನಂದು ಪರ್ಮನೆಂಟ್ ಯಾವಾಗ ಆತಂದ್ರೆ 90 ಒಳಗೆ ಆಯಿತು. ಅದು ಇದರಲ್ಲಿ PC ಜಾಬಿನ್ ಸೈನ್ಸ್ ಕಾಲೇಜ್ ಹುಬ್ಬಳ್ಳಿ, ಅಲ್ಲಿ ನಂದು ಪರ್ಮನೆಂಟ್ ಆಯಿತು. ಬಟ್ ಮೀನ್ ವೈಲ್ ನಾನು ಹಳ್ಳಿಗಳಿಂದ ಬಂದಿದ್ದರಿಂದ ನಮಗೊಂದು ಏನು ತಲೆಯಿತ್ತು ಅಂದರೆ, ಯಾವುದಾದ್ರೂ ಒಬ್ಬ ತಹಸೀಲ್ದಾರ್ ಬಂದರೆ, ಯಾವುದಾದ್ರೂ ಒಬ್ಬ ಕಲೆಕ್ಟ್ರ್ ಬಂದರೆ, ಜನರಿಗೆ ಅವರು ಸೇವೆ ಏನು ಮಾಡ್ತಿದ್ರು, ಆ ಸೇವೆಯನ್ನು ನೋಡಿ ನಾನು ಭಾಳ ಮೋಟಿವೇಟ್ ಆಗಿದ್ದೆ. ಆ ಟೈಮಲ್ಲಿ ನಾನು ಕೂಡ ಈ ಥರದ ಅಧಿಕಾರಿ ಆಗಬೇಕು, ಈ ಥರ ಎಕ್ಸಾಮ್ ಮಾಡ್ಕೋಬೇಕು, KPSC UPSC ಎಕ್ಸಾಮ್ ಮಾಡ್ಕೊಳ್ಬೇಕು, ಈ ಥರ ಅಧಿಕಾರಿ ಆಗಬೇಕು ಅನ್ನೋದು ನಮಗೆಲ್ಲ ಭಾಳ ತಲೆಯಲ್ಲಿ ಆವಾಗನೇ ಮೂಡ್ತಿತ್ತು. ಅದ್ರ ಪ್ರಕಾರ ನಮ್ಮ ಇಮಿಡಿಯೇಟ್ಲಿ ನಾನು ಲೆಕ್ಚರ್ ಆಗ್ಲಿಕ್ಕೆ ಹೋಗಲಿಲ್ಲ. 1 ಇಯರ್ ನಾನು ಎಕ್ಸಾಮ್ MSc ಮುಗಿದ ಮೇಲೂ ನಾನು ಈ ಪ್ರಿಪರೇಷನ್ ಸಲುವಾಗಿ ನಮ್ಮ ಮನೆಯಲ್ಲಿ ಅಂದರು, ಮಾಡ್ರಿ, ಈ ಥರ ಮಾಡು, ಎಲ್ಲ ಬೇಕಾದ್ರೆ ನೀನು ಡೆಲ್ಲಿಗೂ ಕೂಡ ಹೋಗು ಅಂತೆಲ್ಲ ಉತ್ತೇಜನ ಕೊಟ್ಟರು. ಯಾಕಂದರೆ ನನ್ನ ಎಜುಕೇಷನ್ ಸ್ಟ್ಯಾಂಡರ್ಡ್ ಭಾಳ ಚೆನ್ನಾಗಿರೋದ್ರಿಂದ ನಮ್ಮ ಮನೆಯಲ್ಲಿ ಭಾಳ ಉತ್ತೇಜನ ಸಿಕ್ತು. ನಮ್ಮ ಫಾದರ್ದು ಮದರ್ದು ಎಲ್ಲರದು ಭಾಳ ಇದು ಆಗಬೇಕು ಇವರು ಅಂತೇಳಿ ಭಾಳ ಉತ್ತೇಜನ ಕೊಟ್ಟರು. ಆ ರೀತಿಯಾಗಿ ಭಾಳ ಉತ್ತೇಜನ ಅಂದರೆ ನಮ್ಮ ಫಾದರ್ ಭಾಳ ಇಷ್ಟಪಡ್ತಿದ್ರು ಓದೋದಕ್ಕೆ. ಅಂದರೆ ಅವರು ನಾನು ಪತ್ರ ಬರೆದ್ರೆ ಧಾರವಾಡದಿಂದ ದುಡ್ಡು ಕಳ್ಸಂತಂದ್ರೆ ಅವ್ರಿಗೆ ಮನಿ ಆರ್ಡರ್ ಮಾಡದೆ ಅವರೇ ಟ್ರಕ್ ಹತ್ಕೊಂಡು ಬಂದು ಕೊಟ್ಟು ಹೋಗ್ತಿದ್ರು. ಹಿರೇಬಗೆವಿಡಿಯಿಂದ ಬಸ್ಗಳು ಇರ್ತಿರ್ಲಿಲ್ಲ ಅವಾಗ, ಅಲ್ಲಿ ಸೌಲಭ್ಯ ಕಡಿಮೆ ಇತ್ತು. ಟ್ರಕ್ದಲ್ಲಿ ಬಂದು ಕೊಟ್ಟು ಹೋಗ್ತಿದ್ರು. ಅಂದರೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ಕಲಿಯೋ ಹುಡುಗರಿಗೆ. ಅದೇ. ಸೊ ಓದಿನ ಬಗ್ಗೆ ಭಾಳ ಪ್ರೀತಿ ಇತ್ತು ಅವ್ರಿಗೆ. ಅಂದರೆ ನಾವು ಓದಿಲ್ಲ, ನಮ್ಮ ಮಕ್ಕಳು ಓದಬೇಕು, ಓದಲಿ ಅನ್ನೋದ್ರ ಬಗ್ಗೆ ಭಾಳ ಕಾಳಜಿ ಇತ್ತು.
ಸೊ ಆ ರೀತಿ ನಾವು UPSC ಭಾಳಷ್ಟು ಟ್ರೈ ಮಾಡಿದೆ, ಒಂದೆರಡು ಸಾರಿ ನಾನು ಇದು ಆಯಿತು, ಬಟ್ ಸೆಲೆಕ್ಷನ್ ಆಗಲಿಲ್ಲ ನನಗೆ. ಬಟ್ ನಾವು ಆ ಥರ ಏನು ಬಿಡಲಿಲ್ಲ, ಅದನ್ನ KPSC ಮಾಡಿದ್ವಿ. ಹೌದು. KPSC ಇಂದ ನಾವು ಸೆಲೆಕ್ಷನ್ ಕೂಡ ಆಯಿತು. ಅಸಿಸ್ಟೆಂಟ್ ಕಮರ್ಷಿಯಲ್ ಟ್ಯಾಕ್ಸಸ್ ಅಂತೇಳಿ ಕಮರ್ಷಿಯಲ್ ಟ್ಯಾಕ್ಸ್ ಜಾಯಿನ್ ಆದ್ರಿ? ಜಾಯ್ನ್ ಆದ್ವಿ. ಅಲ್ಲಿ 91 ಜಾಯ್ನ್ ಆದ್ವಿ. ಎಲ್ಲಿ ಜಾಯಿನ್ ಆದ್ರಿ? ಅಲ್ಲಿ ಮೊದಲು ನಮಗೆ ಜಾಯ್ನ್ ಆದ್ರೆ ನಾನು ಹುಬ್ಬಳ್ಳಿ, ಅಲ್ಲೇ ಪ್ರೊಬೇಷನರಿ ಪೀರಿಯಡ್. ಅದೇ ಪ್ರೊಬೇಷನರಿ ಪೀರಿಯಡ್, ತರಬೇತಿ ಪೀರಿಯಡ್ ಅಂತ ಇರ್ತೈತಿ. ಅದೆಲ್ಲ ಕಡೆನೂ ಮೂವ್ ಮಾಡ್ತಿರ್ತೀವಿ, ಬೇರೆ ಬೇರೆ ಕಡೆ ಹೋಗೋದಿರ್ತೈತಿ. ಮೈಸೂರಿಗೆ ಒಂದು 2 ತಿಂಗಳು ಹೋಗೋದಿರ್ತೈತಿ, ಚಿಕ್ಕಮಗಳೂರು ಹೋಗೋದಿರ್ತೈತಿ, ಆನಂತರ ಬೆಳಗಾವ್ದಾಗೂ ನಾವು ಒಂದು 2 ತಿಂಗಳು ಬಂದಿದ್ವಿ. ಈ ಥರ ಬೇರೆ ಬೇರೆ ಕಡೆ ಹೋಗೋದಿರ್ತೈತಿ. ಸೊ ಆ 2 ವರ್ಷ ಮುಗಿದ ಮೇಲೆ ನನಗೆ ಇಂಡಿಪೆಂಡೆಂಟ್ ಆಗಿ ಪೋಸ್ಟಿಂಗ್ ಸಿಕ್ಕಿದ್ದು ಬೀದರ 93, 95. ಅಲ್ಲಿ 2 ವರ್ಷ ಮುಗಿಸಿ ಅಲ್ಲಿಂದ ಬಳ್ಳಾರಿಗೆ ಬಂದೆ. ಬಳ್ಳಾರಿಗೆ 95 to 98. ಬಳ್ಳಾರಿಯಲ್ಲಿ 3 ವರ್ಷ ಮುಗಿಸಿ 98 to 2000 ಐ ವಾಸ್ ಇನ್ ಮಂಗಳೂರು. ಮಂಗಳೂರಲ್ಲಿ ಮಾಡಿ ಮಂಗಳೂರಿಂದ ದೆನ್ ಬೆಂಗಳೂರಿಗೆ ಬಂದೆ. 2000 to 2006 ಅಲ್ಲೇ ಇದ್ದೆ 6 ವರ್ಷ. 2006 to 2008 ನಾನು ಬೆಳಗಾವಿಗೆ ಡೆಪ್ಯೂಟಿ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸಸ್ ಅಂತೇಳಿ ಇಂಟೆಲಿಜೆನ್ಸ್ ಇಲ್ಲಿ ಬಂದಿದ್ದೆ. ಅವಾಗೂ ಕೂಡ ನಾನು ಹಿಂದೆ ಬಂದಿದ್ದೆ, ವರ್ಕ್ ಮಾಡಿದ್ದೆ 2008ವರೆಗೆ. ದೆನ್ ಐ ವೆಂಟ್ ಬ್ಯಾಕ್ ಟು ಬೆಂಗಳೂರು. 2008 to 2012ವರೆಗೆ ನಾನು ಬೆಂಗಳೂರಲ್ಲೇ ಇದ್ದೆ. ಬೆಂಗಳೂರಲ್ಲಿ ಬೇರೆ ಬೇರೆ ಹುದ್ದೆಗಳನ್ನು ಮಾಡಿದೆ. 2012 ನನಗೆ ಪ್ರಮೋಷನ್ ಬಂತು ಜಾಯಿಂಟ್ ಕಮಿಷನರ್ ಆಗಿ, ಜಾಯಿಂಟ್ ಕಮಿಷನರ್ ಆಫ್ ಕಮರ್ಷಿಯಲ್ ಟ್ಯಾಕ್ಸಸ್ ಅಂತೇಳಿ. ಆವಾಗ ಅಲ್ಲಿ ನನಗೆ ಪೋಸ್ಟಿಂಗ್ ಎಲ್ಲ ಆಯ್ತು, ಹುಬ್ಳಿಗೆ ಆಯಿತು, ಜಾಯಿಂಟ್ ಕಮಿಷನರ್ ಆಫ್ ಕಮರ್ಷಿಯಲ್ ಟ್ಯಾಕ್ಸಸ್ ಹುಬ್ಬಳ್ಳಿ. ಅಲ್ಲಿ ನಾನು 3 ವರ್ಷ ಮುಗಿದ ಮೇಲೆ ಅಲ್ಲಿ ಏನು ನನ್ನ ಕಾರ್ಯವೈಖರಿ ಮತ್ತು ನನ್ನ ಕೆಲಸದ ಏನು ಪ್ರೋಗ್ರೆಸ್ ಏನಿತ್ತು ನನ್ನ ಇಲಾಖೆಯಲ್ಲಿ, ಅಂದರೆ ಬಹಳಷ್ಟು ಒಳ್ಳೊಳ್ಳೆಯ ಕೇಸ್ಗಳನ್ನು ಮಾಡಿದ್ದೆ ನಾನು, ಒಳ್ಳೊಳ್ಳೆಯ ಕಲೆಕ್ಷನ್ಸನ್ನು ಮಾಡಿದ್ದೆ. ಒಳ್ಳೊಳ್ಳೆ ಕಲೆಕ್ಷನ್ ಮಾಡೋದ್ರಿಂದ ನನಗೆ ಒಳ್ಳೊಳ್ಳೆಯ ಅಲ್ಲಿ ರಿವಾರ್ಡ್ಸ್ ಕೂಡ ಬಂತು. ಒಂದೇ ಒಂದು ಕೇಸಲ್ಲಿ ನಾನು ಸರ್ಕಾರಕ್ಕೆ 10 ಕೋಟಿ ರೂಪಾಯಿ ಸಂದಾಯ ಮಾಡುವಂಥ ಒಂದು ಕೇಸನ್ನು ಮಾಡಿದ್ದೆ. ಅದಕ್ಕೆ ಕಮಿಷನರ್ ಆದಿಯಾಗಿ ಮತ್ತು ಇಲಾಖೆಯಿಂದ ನನಗೆ ಒಂದು ಕಮೆಂಡೇಷನ್ನು ಕೂಡ ಕೊಟ್ಟರು. ಅಲ್ಲಿಂದ ನನಗೆ ಈ ರೀತಿಯಾದ ರೆಕಾರ್ಡ್ ಇರೋದ್ರಿಂದ ನನಗೆ IASಗೆ ನನಗೆ ಪ್ರಮೋಷನ್ಗೆ ಸರ್ಕಾರದಿಂದ, ಅಂದರೆ ಬೇರೆ ಬೇರೆ ಇಲಾಖೆಯವರೆಲ್ಲ ಪ್ರಯತ್ನ ಮಾಡ್ತಾರೆ. ಅಂದರೆ ಎಲ್ಲ 28 ಇಲಾಖೆಗಳು, ಇದರಲ್ಲಿ ಬೇರೆ ಇಲಾಖೆಗಳು ಕೂಡ IAS ಆಗೋವಂಥದ್ದು ಇದೆ. ಆ ರೀತಿ ಆಗೋದ್ರಲ್ಲಿ ನಮ್ಮ ಇಲಾಖೆಯಿಂದನೂ ಕೂಡ ಕ್ಯಾಂಡಿಡೇಟ್ಸ್ನ ಕಳಿಸ್ತಾರೆ. ಯಾರ್ದು ರೆಕಾರ್ಡು ಚೆನ್ನಾಗಿರ್ತೈತೆ, ಯಾರ್ದು ಸ್ಟ್ಯಾಂಡರ್ಡ್ ಆಫ್ ವರ್ಕಿಂಗ್ ಯಾರ್ದು ಚೆನ್ನಾಗಿರ್ತೈತೆ, ಆ ಬೇಸ್ ಮೇಲೆ ಕಳಿಸ್ತಾರೆ. ಅದ್ರ ಪ್ರಕಾರ ನನಗೂ ಕಳಿಸಿದ್ರು. ನಮ್ಮ ಜೊತೆ ಇನ್ನೂ 4 ಜನ ಹೋಗಿದ್ದು ನಾವು. ಎಲ್ಲ ಇಲಾಖೆಯಿಂದ ಕೂಡ ಆವಾಗ 6 ಪೋಸ್ಟ್ ಇದ್ದವು, ಬೇರೆ ಬೇರೆ ಇಲಾಖೆಯಿಂದನೂ ಬಂದಿದ್ರು. 30 ಜನ ನಾವು ಇಂಟರ್ವ್ಯೂ UPSC ಹೋಗಿದ್ದೀವಿ. 2015 ಜನವರಿ, ಐ ಸ್ಟಿಲ್ ರಿಮೆಂಬರ್. ಡೆಲ್ಲಿನಲ್ಲಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ UPSC ಅವರು ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ಇಂಟರ್ವ್ಯೂ ವಾಸ್ ಅರೌಂಡ್ 35 to 40 minutes ಇಂಟರ್ವ್ಯೂ ಇತ್ತು. 40 ನಿಮಿಷ ಇಂಟರ್ವ್ಯೂ ಮಾಡ್ತಾರೆ. ದೀರ್ಘಾವಧಿ ಸಂದರ್ಶನ, ದೀರ್ಘಾವಧಿ 8 ಜನ ಮೆಂಬರ್ಸ್ ಇರ್ತಾರೆ. ಸೊ ಆ ರೀತಿ ಅಲ್ಲಿ UPSC ಒಬ್ಬರು ಮೆಂಬರ್ ಇದಕ್ಕೆ ಕಮಿಟಿಗೆ ಚೇರ್ಮನ್ ಇರ್ತಾರೆ. ಸೊ ಆ ರೀತಿ ಇಂಟರ್ವ್ಯೂ ಎಲ್ಲ ಆಗಿ 30 ಜನ ನಾವು ಏನು ಇಂಟರ್ವ್ಯೂ ಇದ್ವು, ಅದರಲ್ಲಿ ನಾವು 6 ಜನ ಸೆಲೆಕ್ಷನ್. 6 ಜನರಲ್ಲಿ ನಾನು ಒಬ್ಬ, ನೀವೊಬ್ಬರು. 6 ಜನ. ಬಹಳ ಹೆಮ್ಮೆ ಅನ್ನಿಸ್ತದ ಸರ್. ಒಂದು ವಚನಾಡಿ ಮಾತಿನ ಪಯಣ ಮುಂಸಾಕ್ಸೋಣ ಅಂತೇಳಿ. ಆಯ್ತಾಯ್ತು. ನಾನು ಆರಂಭವ ಮಾಡುವೆ ಗುರು ಪೂಜೆಗೆಂದು, ನಾನು ವ್ಯವಹಾರವ ಮಾಡುವೆ ಲಿಂಗಾರ್ಚನೆಗೆಂದು, ಸೇವೆಯ ಮಾಡುವೆ ಪರಸೇವೆಯ ಮಾಡುವೆ ಜಂಗಮ ದಾಸೋಹಕ್ಕೆಂದು. ನಾನಾವ ಕರ್ಮವ ಮಾಡಿದೋಡೇನು, ಆ ಕರ್ಮ ಫಲ ಭೋಗವ ನೀ ಕೊಡುವೆ ಎಂಬುದು ಬಲ್ಲೆನೋ. ನಾನು ಆರಂಭವ ಮಾಡುವೆ ಗುರು ಪೂಜೆಗೆಂದು, ನಾನು ವ್ಯವಹಾರವ ಮಾಡುವೆ ಲಿಂಗಾರ್ಚನೆಗೆಂದು. ನೀ ಕೊಟ್ಟ ದ್ರವ್ಯವು ನಿಮಗಲ್ಲದೆ ಮತ್ತೊಂದು ಕ್ರಿಯೆ ಮಾಡೇನೋ, ನಿಮ್ಮ ಸೊಮ್ಮಿಂಗೆ ಸಲ್ಲಿಸುವೇನು ನಿಮ್ಮಾಣೆ ಕೂಡಲ ಸಂಗಮ ದೇವಾ. ನಿಮ್ಮಾಣೆ 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 ಕೂಡಲ ಸಂಗಮ ದೇವಾ. ನಾನು ಆರಂಭವ ಮಾಡುವೆ ಗುರು ಪೂಜೆಗೆಂದು, ನಾನು ವ್ಯವಹಾರವ ಮಾಡುವೆ ಲಿಂಗಾರ್ಚನೆಗೆಂದು. ಸರ ಅದ್ಭುತವಾಗಿ ಆಯ್ಕೆ ಆದ್ರಿ. 30 ಜನರೊಳಗ 6 ಮಂದಿನ ಅಂದ್ರೆ ಅಷ್ಟು ಎಷ್ಟು ಅವರು ಆಳವಾಗಿ ಒಂದು ಡೀಪವಾಗಿ ಸಂದರ್ಶನ ಅವ್ರು ಮಾಡಿರ್ಬೇಕು.
ಅದ್ರೊಳಗೆ ನೀವು ಅವ್ರನ್ನು ಹೆಕ್ಕಿ ತೆಗೆದು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಗೆದ್ದು ಮ್ಯಾಲ್ ಬಂದ್ರಿ. ಇದಕ್ಕೆಲ್ಲ ನಿಮ್ಮ ತಂದೆ ತಾಯಿ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ, ದೇವರ ಆಶೀರ್ವಾದ, ಮುಂದೆ ನೀವು ಜನಸೇವೆ ಮಾಡ್ಲಿ ಅಂತ ನಿಮ್ಮನ್ನ ಭಗವಂತ ಕಳಿಸಿದ್ದ. ಸರ್, ಅಲ್ಲಿಂದ ನಿಮ್ಮನ್ನ ಮಾತಿನ ಪಯಣ ಮುಂದುವರಿಸ್ರಿ. ಮುಂದೆ ನನಗೆ ಮೊಟ್ಟ ಮೊದಲಿಗೆ IAS ಅಲ್ಲಿ ಬಡ್ತಿ ಸಿಕ್ಕ ಮೇಲೆ ಮೊದಲನೇ ಪೋಸ್ಟಿಂಗ್ ಸಿಕ್ಕಿದ್ದು ನನಗೆ CEO ಆಗಿ ಜಿಲ್ಲಾ ಪಂಚಾಯತ್ ಬಾಗಲಕೋಟೆಯಲ್ಲಿ 1 ವರ್ಷ ಅಲ್ಲಿ ಕೆಲಸ ಮಾಡಿದೆ. ನನಗೆ ಹುಬ್ಳಿಗೆ ಬರಬೇಕಾಗಿತ್ತು, ಯಾಕಂದರೆ ನಮ್ಮ ಮಗ ಸೆಕೆಂಡ್ ಇಯರ್ PUC ಇದ್ದ, ನನ್ನ ಮಗಳು MBBS ಫೈನಲ್ ಇಯರ್ ಓದ್ತಾ ಇದ್ಲು. ಅದಕ್ಕೆ ನನಗೆ ಹುಬ್ಬಳ್ಳಿಗೆ ಯಾವುದಾದ್ರೂ ಒಂದು ಹಾಕಿಕೊಡ್ರಿ ಅಂತ ರಿಕ್ವೆಸ್ಟ್ ಮಾಡಿದೆ ಸರ್ಕಾರಕ್ಕೆ. ಅದ್ರ ಪ್ರಕಾರ BRTS ಬಸ್ ರ್ಯಾಪಿಡ್ ಟ್ರಾನ್ಸಿಟ್ ಸಿಸ್ಟಮ್, ಏನು ಚಿಗರಿ ಬಸ್ ಅಂತಿಲ್ಲ ಇವತ್ತು, ಹುಬ್ಬಳ್ಳಿ ಧಾರವಾಡ ನಡುವೆ, ಅದಕ್ಕೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಬಂದೆ ನಾನು. 2 ವರ್ಷ ಅಲ್ಲಿ ಸುಮಾರು ಸಮಸ್ಯೆಗಳು ಇದ್ವು ಅಲ್ಲಿ, ಅಂದರೆ ಭಾಳ ಕುಂಠಿತ ಸಾಗ್ತಾ ಇತ್ತು ಆ ಪ್ರಾಜೆಕ್ಟ್, ಅಂದರೆ ಬೇಗ ಆಗ್ತಾ ಇರಲಿಲ್ಲ. ಸೊ ನಾನು ಹುಬ್ಬಳ್ಳಿ ಧಾರವಾಡದಲ್ಲಿ ಸುಮಾರು 8-9 ವರ್ಷ ಕಳೆದಿದ್ದೀನಿ ಅಲ್ಲಿ ಲೆಕ್ಚರ್ ಆಗಿ ಕಳೆದಿದ್ದೀನಿ, ಮತ್ತು ಕಮರ್ಷಿಯಲ್ ಟ್ಯಾಕ್ಸಲ್ಲಿ ವರ್ಕ್ ಮಾಡಿದ್ದೀನಿ, MSc ಮತ್ತು ಧಾರವಾಡದಲ್ಲಿ ಕಳೆದಿದ್ದೀನಿ. ಹಿಂಗೆ ಹುಬ್ಬಳ್ಳಿ ಧಾರವಾಡದಲ್ಲೂ ಕೂಡ ನಂದು 8-9 ವರ್ಷ ಸೇವೆ ಆಗಿದೆ. ಅಲ್ಲಿ ಹೆಂಗೆ ನಾನು ಚಿರಪರಿಚಿತ ಇದ್ದೇನೆ ಬೆಳಗಾವದಲ್ಲಿ, ಅದೇ ರೀತಿಯೂ ಕೂಡ ನಾನು ಹುಬ್ಬಳ್ಳಿ ಧಾರವಾಡದಲ್ಲಿ ಕೂಡ ಪರಿಚಿತ ಇದ್ದೀನಿ. ಅದಕ್ಕೆ ನನಗೆ ಇರುವಂಥ ಗುಡ್ ಆಫೀಸರ್ಸ್ ಅಂದರೆ ಜನರ ಪರಿಚಯ, ಸಹಕಾರ ಭಾಳ ಇಟ್ಕೊಂಡು ಜನರಿಗೆ ಅವ್ರ ಜೊತೆ 1-to-1 ಮೀಟಿಂಗ್ಗಳನ್ನು ಮಾಡಿ, ಅವ್ರ ಜೊತೆ ಸಂವಾದಗಳನ್ನು ಮಾಡಿ, ಈ ರೋಡ್ ಮಾಡೋದು ಎಷ್ಟು ಪ್ರಾಮುಖ್ಯತೆ ಇದೆ ಅದರ ಬಗ್ಗೆ ಮನವರಿಕೆ ಮಾಡಿ, ಕೆಲವು ಲಿಟಿಗೇಷನ್ಸು ಕೂಡ ಇದ್ದು, ಕೋರ್ಟ್ಗೆಲ್ಲ ಹೋಗೋದು ಬರ್ತಿತ್ತು, ಅದನ್ನೆಲ್ಲ ರೋಡ್ ವೈಡ್ನಿಂಗ್ ಎಲ್ಲ ಬರ್ತಿತ್ತು, ಅದನ್ನೆಲ್ಲ ಮಾಡಿ ಆಲ್ಮೋಸ್ಟ್ ಕಂಪ್ಲೀಷನ್ ಸ್ಟೇಜ್ ಬಂತು ನಾನು 2 ವರ್ಷ ಅಲ್ಲಿದ್ದೆ, 2016ರಿಂದ 2018ರವರೆಗೆ. ಆಮೇಲೆ ಅದನ್ನು ಕಂಪ್ಲೀಟ್ ಮಾಡಿ ನಾನು 2018ರಲ್ಲಿ ಜಿಲ್ಲಾಧಿಕಾರಿ ಆಗಿ ಗದಗಿಗೆ ಹೋಗ್ತೀನಿ. ಅಲ್ಲಿ ಹೋದಾಗ ಅದು ಮಿಡಲಲ್ಲಿ ಅದು ಕಂಪ್ಲೀಟ್ ಆಯಿತು. ಅದರಿಂದ ಕಂಪ್ಲೀಟ್ ಆದದಕ್ಕೆ ಅವಾಗ ವೈಸ್ ಪ್ರೆಸಿಡೆಂಟ್ ಆದಂಥ ಶ್ರೀಯುತ ವೆಂಕಯ್ಯ ನಾಯ್ಡು ಅವರು ಬಂದಿದ್ದರು ಅದನ್ನು ಇನಾಗ್ರೇಟ್ ಮಾಡೋದಕ್ಕೆ. ಆವಾಗ ನನಗೆ ಒಂದು ರಿವಾರ್ಡ್ ಕೂಡ ಕೊಟ್ಟಿದ್ದಾರೆ, ಯಾಕಂದರೆ ಆ ರೀತಿಯಾಗಿ ನೀವು ಭಾಳ ಒಳ್ಳೆ ಕೆಲಸ ಮಾಡಿದಿರಿ 2 ವರ್ಷ ಅಂಥೇಳಿ, ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋದಕ್ಕಂಥೇಳಿ ಒಂದು ಯಶಸ್ವಿ ಕಂಪ್ಲೀಷನ್ ಸರ್ಟಿಫಿಕೇಟ್ ಅಂತೇಳಿ ನನಗೆ ಅಲ್ಲಿಂದ ಕೊಟ್ಟಿದ್ದಾರೆ. ಆನಂತರ 2 ವರ್ಷ ನಂದು ಗದಗದಲ್ಲಿ ಫಸ್ಟ್ ಟೈಮ್ ನಾನು ಜಿಲ್ಲಾಧಿಕಾರಿಯಾಗಿ, ಯಾಕಂದರೆ ಫಸ್ಟ್ ಅಪಾಯಿಂಟ್ಮೆಂಟ್ ಅದು ಜಿಲ್ಲಾಧಿಕಾರಿಯಾಗಿ ನಾವು ನೋಡಿದ್ದು ಭಾಳ ಜನರ ಹೆಂಗೆ ಇರ್ತೈತಿ ಜಿಲ್ಲಾಧಿಕಾರಿ ಅವರೆಲ್ಲ ಯಾವ ರೀತಿ ಪೇಪರ್ಗಳಲ್ಲಿ ಅವರು ಕೆಲಸಗಳು ಬರ್ತಾವೆ ಅದನ್ನೆಲ್ಲ ನಾವು ನೋಡ್ತಿದ್ವಿ. ಸೊ ಅದನ್ನು ನಾನು CEO ಜಿಲ್ಲಾ ಪಂಚಾಯತ್ ಇರಬೇಕಾದ್ರೆ ನಾನು ಸುಮಾರು ಎಲ್ಲ ಕಮಿಟಿಗಳಿಗೆ, ಏನು ಜಿಲ್ಲಾಧಿಕಾರಿ ಅಧ್ಯಕ್ಷ ಇರ್ತಾರೆ, ಎಲ್ಲ ಕಮಿಟಿಗಳಿಗೂ ಉಪಾಧ್ಯಕ್ಷರಾಗಿ CEO ಜಿಲ್ಲಾ ಪಂಚಾಯತ್ ಇರ್ತಾರೆ. ಸೊ ಆವಾಗ ನನಗೆ ಎಲ್ಲ ಕೆಲಸದ ವೈಖರಿ ಮತ್ತು ಯಾವ ರೀತಿ ಕೆಲಸ ಮಾಡಬೇಕು, ಜಿಲ್ಲಾಧಿಕಾರಿ ಇದ್ದಾಗ ಯಾವ ರೀತಿ ಜನ ಬರ್ತಾರೆ, ಯಾವ ರೀತಿ ನಾವು ಅವ್ರಿಗೆ ಸಹಾಯ ಮಾಡ್ಬೋದು, ಈ ರೀತಿ ಎಲ್ಲ ವಿಚಾರಗಳು ನನಗೆ ಆಗಲೇ ಗೊತ್ತಾಗಿದ್ದು. ಮತ್ತು ಗದಗ ಜಿಲ್ಲೆ ಸಿಕ್ಕಾಗ ನಾನು ಭಾಳ ಖುಷಿ ಆಯಿತು, ಯಾಕಂದರೆ ಮೊದಲನೇ ಸಾಲ ನಾನು ಅಲ್ಲಿ ಜಿಲ್ಲಾಧಿಕಾರಿ ಆದಾಗ ಅದೊಂದು ಸಣ್ಣ ಜಿಲ್ಲೆ, ಯಾಕಂದರೆ ಅದೊಂದು 5 ತಾಲೂಕುಗಳಿರುವಂಥ ಸಣ್ಣ ಜಿಲ್ಲೆ, ಒಂದು 4 ಜನ ಅಲ್ಲಿ 5 ತಾಲೂಕು 4 ಜನ ಶಾಸಕರು ಇದ್ದಾರೆ, ಸಣ್ಣ ಜಿಲ್ಲೆ ಅದು. ಬಟ್ ಭಾಳ ಅಚ್ಚುಕಟ್ಟಾಗಿ ಜಿಲ್ಲೆ ಇದೆ ಅದು. ಅಂದರೆ ಮಾನ್ಯ ಶ್ರೀಯುತ SK ಪಾಟೀಲ್ರು ಭಾಳ ಚೆನ್ನಾಗಿ ಅಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳ ಕಟ್ಟಡ ಇರ್ಬೋದು, ಕನ್ನಡ ಸಾಹಿತ್ಯ ಭವನ ಇರ್ಬೋದು, ಡಿಸ್ಟಿಕ್ ಹಾಸ್ಪಿಟಲ್ ಇರ್ಬೋದು, ಮತ್ತು ಗ್ರೌಂಡ್ಸು, ಹಾಕಿ ಗ್ರೌಂಡು, ಫುಟ್ಬಾಲ್ ಗ್ರೌಂಡು ಭಾಳ ಚೆನ್ನಾಗಿ ಅವರು ಅದನ್ನು ಅಲ್ಲಿ ಡೆವಲಪ್ ಮಾಡಿದ್ದಾರೆ. ಅಂಥ ಒಂದು ಒಳ್ಳೆಯ ಜಿಲ್ಲೆ ಅದು, ಯಾವುದು ಗದಗ ಜಿಲ್ಲೆ. ಅಲ್ಲಿ ನಾನು ಹೋದಾಗ ಒಂದು 2-3 ಕೆಲಸಗಳನ್ನು ಭಾಳ ಒಳ್ಳೆಯ ರೀತಿಯಿಂದ ನಾನು ಮಾಡಿದೆ. ಒಂದು ಹೆಣ್ಣುಮಕ್ಕಳಿಗೆ ಅಂದರೆ ಉತ್ತೇಜನ ಕೊಡೋದು ಅಂತ ಒಂದು ಪ್ರೋಗ್ರಾಮ್, ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಬರುವಂಥ ಒಂದು ಪ್ರೋಗ್ರಾಮ್ ಅಂತದು. ಆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ನಾವು ಪ್ರಮೋಟ್ ಮಾಡಬೇಕು. ಅಂದರೆ ಹೆಣ್ಮಕ್ಳು ಕೂಡ ಒಂದೇ, ಗಂಡು ಮಕ್ಕಳು ಕೂಡ ಒಂದೇ, ಯಾವುದೇ ರೀತಿಯ ತಾರತಮ್ಯವನ್ನು ಮಾಡಬಾರ್ದು. ಹೆಣ್ಮಕ್ಕಳಿಗೆ ನಾವು ಉತ್ತೇಜನವನ್ನು ಕೊಡಬೇಕು, ಅದರಲ್ಲಿ ಯಾವುದೇ ರೀತಿಯ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು. ಬೇಟಿ ಬಚಾವ್ ಬೇಟಿ ಪಢಾವ್ ಅದನ್ನು ಸ್ಕೀಮನ್ನು ನಾವು ಇಂಪ್ಲಿಮೆಂಟೇಷನ್ ಮಾಡೋದ್ರಾಗ ಅಂದರೆ ಭಾಳಷ್ಟು ಪ್ರೋಗ್ರಾಮ್ಗಳನ್ನು ಹಾಕ್ಕೊಂಡು ಅಂದರೆ ಯಾರ್ಯಾರು ಒಂದೇ ಒಂದು ಮಗುವಿಗೆ ಜನ್ಮ ಕೊಟ್ಟು ಒಂದೇ ಹೆಣ್ಮಗಳು ಹುಟ್ಟಿಸಿ ಅವ್ರಿಗೆ, ಮತ್ತು ಹೆಣ್ಮಕ್ಳು ದೊಡ್ಡ ದೊಡ್ಡ ಅಧಿಕಾರಿಗಳಾದಂಥ ಅವ್ರಿಗೆ ಸನ್ಮಾನ ಮಾಡೋದು, ಮತ್ತು ಆ ರೀತಿಯಾದ ಕಾರ್ಯಕ್ರಮಗಳನ್ನು ಸುಮಾರು ಹೆಚ್ಚು ಒತ್ತು ಕೊಟ್ಟು ಆ ಒತ್ತು ಕೊಟ್ಟು ಮತ್ತು ಅದನ್ನೆಲ್ಲ ಪ್ರಚಾರ ಮಾಡಿದ್ವು. ಆ ಸ್ಕೀಮ್
ಪ್ರಚಾರ ಮಾಡಿದ್ವು ಮತ್ತು ಅದು ಏನೇನು ಮಾಡಿದ್ವು ಅನ್ನೋದ್ರ ಬಗ್ಗೆ ಕೂಡ ಸರ್ಕಾರದ ಗಮನಕ್ಕೆ ತಂದು, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಅದು. ಅಲ್ಲಿಂದ ನಮಗೆ 2019 ಮತ್ತು 2020 2 ವರ್ಷಕ್ಕೆ ನನಗೆ ಅಲ್ಲಿ ಬೇಟಿ ಬಚಾವ್ ಬೇಟಿ ಪಡಾವ್ ನ್ಯಾಷನಲ್ ಅವಾರ್ಡ್ ಬಂತು. ಅಲ್ಲಿ ನಾನು ದೆಹಲಿಗೆ ನಾನೇ ಹೋಗಿದ್ದೆ. ಅಲ್ಲಿ ಆ ಟೈಮಲ್ಲಿ ಅದಕ್ಕೆ ನ್ಯಾಷನಲ್ ಅವಾರ್ಡ್ ತಗೊಂಡ್ರಿ. ಸ್ಮೃತಿ ಇರಾನಿ ಅವರು ಮಿನಿಸ್ಟರ್ ಆಗಿದ್ರು. 2 ವರ್ಷ ನಾನು ಅಲ್ಲಿ ಅವಾರ್ಡ್ ತಗೊಂಡೇನಿ ಮತ್ತು ಅದರ ಸರ್ಟಿಫಿಕೇಟು ಫೋಟೋಸು ಎಲ್ಲ ನನ್ನ ಕಡೆ ಇದಾವೆ. ಆ ರೀತಿಯಾದಂಥ ಇದಾಯಿತು. ಆ ನಂತರ ಇನ್ನೂ ಒಂದು ದೊಡ್ಡ ಕೆಲಸ ಮಾಡಿದ್ವಿ ನಾವು ಗದಗದಲ್ಲಿ. ಏನಂದರೆ ಅಲ್ಲಿ ಹಾರ್ಟ್ ಆಫ್ ದ ಸಿಟಿ ಒಳಗೆ ಒಂದು 32 ಎಕರೆ ವಕಾರ ಸಾಲ್ ಅಂತ ಇದೆ. ಅದನ್ನು ಹಿಂದೆ ಏನು ಸರ್ಕಾರದಿಂದ ಲೀಸ್ ಪಡೆದಿದ್ರು, ಕಾರ್ಪೊರೇಷನ್ ಜಾಗ ಅದು, ಅದನ್ನು ಲೀಸ್ ತೊಗೊಂಡವರು ಲೀಸ್ ಪೀರಿಯಡ್ ಮುಗಿದ್ರೂ ಬಿಟ್ಟಿರಲಿಲ್ಲ ಅದು. ನೋಡ್ರಿ, ಅದು ಯಾರ್ಯಾರಿಗೋ ಬಾಡಿಗೆ ಕೊಟ್ಟು ಬಾಡಿಗೆ ತಿಂತಾಯಿದ್ರು, ಸರಿಯಾಗಿ ಟ್ಯಾಕ್ಸ್ ಕಟ್ತಿರ್ಲಿಲ್ಲ. ಮತ್ತು ನಮ್ಗೆ ಡೈರೆಕ್ಷನ್ ಕೂಡ ಬಂದಿತ್ತು ಸರ್ಕಾರ ಅದನ್ನು ಖಾಲಿ ಮಾಡಿಸ್ರಿ ಅಂತೇಳಿ. ಅದೊಂಥರ ದೊಡ್ಡ ಸಮಸ್ಯೆ ಆಗಿತ್ತು. ಅದಕ್ಕೆ ಅಲ್ಲಿ ಯಾರು ಓನರು ಕೂಡ ಅಲ್ಲಿ ಇರ್ತಿರ್ಕಿಲ್ಲ, ಯಾರ್ಯಾರೋ ಇದ್ರು ಅಲ್ಲಿ. ಹಂಗೆ ಹಾರ್ಟ್ ಆಫ್ ದ ಸಿಟಿ ಒಳಗೆ ಇತ್ತು 32 ಎಕರೆ. ಆಗಿನ ಟೈಮಲ್ಲಿ ನಾವು ಮಾಡಿದ ಟೈಮಲ್ಲಿ ಸುಮಾರು 650-700 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಜಮೀನು ಅದು ಆಗಿನ ಕಾಲಕ್ಕೆ. ಈಗಿನ 1,000 ಕೋಟಿ ಮೇಲೆ ಹೋಗಿರ್ತೈತೆ. ಯಾಕಂದರೆ ಇಟ್ ಈಸ್ ವೆರಿ ನಿಯರ್ ಟು ಮೇನ್ ರೋಡ್ಗೆ, ಅಲ್ಲಿ ಹತ್ತಿರ ಇದೆ ಅದು. ಅದನ್ನು ಸೇವ್ ಮಾಡಬೇಕು ಅಂಥೇಳಿ ಭಾಳಷ್ಟು ವಿಚಾರ ಬಂತು ಮತ್ತು ಸರ್ಕಾರದ ನಿರ್ದೇಶನ ಕೂಡ ಇತ್ತು. ನಾವೆಲ್ಲ ಪೌರ ಕಾರ್ಮಿಕರನ್ನು, ಹೆಣ್ಮಕ್ಳನ್ನ ಎಲ್ಲ ಅದಕ್ಕೆ ಬಳಸಿಕೊಂಡು ಮತ್ತು ಒಳ್ಳೆಯ ರೀತಿಯಿಂದ ನಮ್ಮೆಲ್ಲ ಟೀಮ್ಗಳನ್ನು ಮಾಡಿಕೊಂಡು ಅದನ್ನು ಮಾಡಿದ್ವು. ಅದನ್ನು ಸರ್ಕಾರದ ಸರ್, ಇನ್ನು ಬೆಳಗಾವಿ ಜಿಲ್ಲಾಧಿಕಾರಿ ವಿಷಯಕ್ಕೆ ಬರೋಣ. ಹೇಳ್ರಿ, ಇಲ್ಲಿದೆ ಅಲ್ಲಿಂದ ಏನು ನಾವು ಕೋವಿಡ್ ಮತ್ತು ಇದನ್ನು ಫ್ಲಡ್ ಇದೆಲ್ಲ ಇದೇನು ನನಗೆ ಅನುಭವ ಇತ್ತು. ಬೆಳಗಾವಿ ಜಿಲ್ಲೆಗೆ ಬಂದಾಗಲೂ ಕೂಡ ಇಲ್ಲಿ ಕೋವಿಡ್ ಇತ್ತು. ಕೋವಿಡ್ ಅವಧಿ ಒಳಗೆ ಇದ್ರಿ. ಅಲ್ಲಿ ಕೋವಿಡ್ ಏನು ನಾವು ಕೆಲಸ ಮಾಡಿದ್ವು ಅದರದ್ದು ಎಲ್ಲ ನನಗೆ ಅನುಭವ ಇದ್ದಿದ್ದರಿಂದ ಇಲ್ಲಿ ಕೆಲಸ ಮಾಡೋದಕ್ಕೆ ಭಾಳ ಸುಲಭ ಆಯಿತು. ಸೊ ಆ ರೀತಿಯಾಗಿ ಇಲ್ಲಿ ನಾವು ಬಂದಾಗ ಕೋವಿಡನ್ನು ಎಲ್ಲ ಜನ ಇಲ್ಲಿ ಏನು ಮಾಡ್ತಿದ್ರು ಅಂದ್ರೆ ಬೆಳಗಾವಿಗೆ ಬಂದು ಬಿಡ್ತಾಯಿದ್ರು. ನಾವೇನು ಮಾಡಿದ್ವಿ ಅಂತಂದರೆ ಮುಖ್ಯವಾಗಿ ಕೋವಿಡ್ ಕೇರ್ ಸೆಂಟರ್ಗಳನ್ನು ಬೇರೆ ಬೇರೆ ಎಲ್ಲ ತಾಲೂಕಾದಲ್ಲಿ ತೆಗೆದಿದ್ವಿ. ಎಲ್ಲ ಬರ್ಲಾರ್ದಂಗೆ ಮಾಡಿ ಕೋವಿಡ್ ಕೇರ್ ಸೆಂಟರ್ದಲ್ಲಿ ಅವರಿಗೆ ಯೋಗ ಟೀಚರು, ಹೆಲ್ತ್ ಸೆಂಟರ್ದಲ್ಲಿ ಇದ್ದಂಥ ಡಾಕ್ಟರ್ಸನ್ನು ಅಲ್ಲಿ ಹಾಕಿಬಿಟ್ಟು ಅವ್ರಿಗೆಲ್ಲ ಕೇರ್ ಆಗುವಂಗೆ ನಾವು ಅಲ್ಲೆಲ್ಲ ಮುತುವರ್ಜಿ ವಹಿಸಿದ್ವಿ. ಓನ್ಲಿ ಸೀರಿಯಸ್ ಕೇಸ್ ಅಷ್ಟೇ ಜಿಲ್ಲಾ ಕೇಂದ್ರಕ್ಕೆ ಬರಬೇಕು, ಆ ರೀತಿಯಾದಂಥ ಕೆಲಸವನ್ನು ಮಾಡಿದ್ವಿ. ಮತ್ತು ಮಾನ್ಯ ಪ್ರಧಾನಮಂತ್ರಿಯವರು ಸೆಪ್ಟೆಂಬರ್ 17ನೇ ತಾರೀಕಿಗೆ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಹಾಕ್ಕೊಂಡಿತ್ತು ಸರ್ಕಾರ. ಅದು ನಾವು ಎಷ್ಟು ಮಾಡಿದ್ವು ಅಂದರೆ ಒಂದೇ ಒಂದು ದಿವಸ 3 ಲಕ್ಷ ವ್ಯಾಕ್ಸಿನೇಷನ್ ಮಾಡಿ ಇಡೀ ದೇಶಕ್ಕೆ ನಮ್ಮ ಬೆಳಗಾವಿ ಜಿಲ್ಲೆ 2ನೇ ನಂಬರ್ ರೆಕಾರ್ಡ್ ಅಲ್ಲ ಅದು. ರೆಕಾರ್ಡ್ ಆಯ್ತು. 3 ಲಕ್ಷ ಅಂದ್ರೆ ಏನ್ರಿ ಅದು? 2ನೇ ನಂಬರ್ ಬಂತು. ಆ ರೀತಿಯಾದಂತ ಕೋವಿಡ್ ಕೆಲಸವನ್ನ ಮಾಡಿ ಅಂದ್ರೆ ಹಗಲ ರಾತ್ರಿ ಕೂಡ ಕೆಲಸ ಮಾಡ್ಯಾರ ಎಲ್ಲಾರು. ಈಗ ನೀವು ವಾರಿಯರ್ಸ್ ಅದೊಂದು ಕೆಲಸ ಇಂಪಾರ್ಟೆಂಟ್ ಅದಲ್ಲ? ಹೌದೌದು, ಕೊರೋನಾ ವಾರಿಯರ್ಸ್. ಹೌದೌದು. ಆಮೇಲೆ ಎಷ್ಟೋ ಜನಕ್ಕೆ ಮನೆಗಳು ಈ ಏನು ಫ್ಲಡ್ ಆಯ್ತಲ್ಲ, ಆ ಫ್ಲಡ್ನಿಂದ ಜನರಿಗೆ ಕೆಲವು ಜನ ಮನೆ ಕಳ್ಕೊಂಡಿದ್ದವ್ರಿಗೆ ಸರಿಯಾಗಿ ಕಾಗದ ಪತ್ರಗಳು ಇಲ್ಲದೆ ಇದ್ದದಕ್ಕೆ ಅವರು ನಮ್ಮ ಕಚೇರಿಗಳೆಲ್ಲ ಅಲ್ದಾಡ್ತಾ ಇದ್ರು. ಅಂಥವ್ರೆಲ್ಲರಿಗೂ ಕೂಡ ಆಗಿನ ಮಾನ್ಯ ಮುಖ್ಯಮಂತ್ರಿಯವರು ಆದಂಥ ಶ್ರೀಯುತ ಬಸವರಾಜ ಬೊಮ್ಮಾಯಿ ಅವರು ಇದ್ದರು. ಅವರು ಕೂಡ ಆ ಎಲ್ಲ ಸುಮಾರು 8 ಎಲ್ಲ ತಾಲೂಕುಗಳಲ್ಲಿ ಏನು ಇವರಿದ್ರು ಅವರೆಲ್ಲರಿಗೂ ಕೂಡ ನಾವು ಮನೆಗಳನ್ನು ಕೊಡುವಂಥ ಕೆಲಸಗಳನ್ನು ಮಾಡಿದ್ವಿ. ಸರ್ಕಾರದಿಂದ ಸ್ಪೆಷಲ್ಲಾಗಿ ಬೆಳಗಾವಿ ಜಿಲ್ಲೆಗೆ ಅನುಕೂಲ ಆಗುವಂಥ ಕೆಲಸಗಳನ್ನು ಮಾಡಿದ್ವಿ. ಸುಮಾರು ಕೆಲಸಗಳನ್ನು ಈಗ ನಮ್ಮ ಹಿರೇಬಾಗೇವಾಡಿ ಹತ್ತಿರ ನಮ್ಮ ಯೂನಿವರ್ಸಿಟಿ ರಾಮಚಂದ್ರ ಗೌಡ ಅಂತೇಳಿ ವೈಸ್ ಚಾನ್ಸಲರ್ ಇದ್ರು. ಅವರು ಬಂದು ನನಗೆ ಕೇಳಿದರು, ನೋಡ್ರಿ ಲ್ಯಾಂಡ್ ನಮ್ಗೆ ಅಲೋಟ್ ಆಗಲಿಲ್ಲ ಅಂದರೆ ಈ ಕಿತ್ತೂರು ಚೆನ್ನಮ್ಮ ವಿಶ್ವವಿದ್ಯಾಲಯ ಬೇರೆ ಜಿಲ್ಲೆಗೆ ಹೋಗ್ತದೆ, ನೀವು ಹೇಗಾದರೂ ಮಾಡಿ ಬೇಗನೆ ಕೊಡ್ರಿ ಅಂತೇಳಿ ರಿಕ್ವೆಸ್ಟ್ ಮಾಡಿದರು. ಆ ರಿಕ್ವೆಸ್ಟ್ ಹಿಂದಿನ ಜಿಲ್ಲಾಧಿಕಾರಿ ಎಲ್ಲರಿಗೂ ಇತ್ತು. ಬಟ್ ನನಗೆ ಭಾಳ ಅದು ಅತ್ಯವಶ್ಯ ಅನಿಸ್ತು. ಯಾಕಂದರೆ ನಾನು ಇದೇ ಜಿಲ್ಲೆಯವನು, ಇದೇ ನಮ್ಮ ಜಿಲ್ಲೆಯನ್ನು, ಮತ್ತು ರಾಣಿ ಚೆನ್ನಮ್ಮ ಅವರು ನಮ್ಮ ಜಿಲ್ಲೆಯವರು, ಅವ್ರಿಗೆ ಹೆಸರಿದ್ದಂಥ ಯೂನಿವರ್ಸಿಟಿ ಬೇರೆ ಜಿಲ್ಲೆಗೆ ಯಾಕೆ ಹೋಗಬೇಕು ಅನ್ನುವಂಥ ಕಳಕಳಿ ಇತ್ತು. ಸೊ ಅದಕ್ಕೆ ನಾನು ಇಮ್ಮಿಡಿಯೇಟ್ಲಿ ಅಲ್ಲೇನು ಲ್ಯಾಂಡು
ಇಮಿಡಿಯೇಟ್ಲಿ 121 ಎಕರೆ ಲ್ಯಾಂಡ್ ಪ್ರಪೋಸಲ್ನ ಸರ್ಕಾರಕ್ಕೆ ಕಳಿಸ್ಕೊಟ್ಟೆ. ಅದೇ ಅನುಮೋದನೆ ಆಗಿ ಬಂತು. ನೋಡ್ರಿ. ಅಂದ್ರೆ ಈಗ ಬಿಲ್ಡಿಂಗ್ ನಿಯರ್ ಕಂಪ್ಲೀಷನ್ ಕೂಡ ಇದೆ. ಆಯ್ತಲ್ಲ. ಆ ರೀತಿಯಾಗಿ ಏನೀಗ ಕಾಕತೀಯ ಯೂನಿವರ್ಸಿಟಿ ಇದೆ, ಮರೆಯಲಾರದ ಘಟನೆಗಳು, ಮರೆಯಲಾರದಂತ ದೊಡ್ಡ ದೊಡ್ಡ ಕೆಲಸ ಮಾಡಿರಿ. ಬಟ್ ನಮ್ ಕೆಡುಗರಿಗೆ ಗೊತ್ತಾಗಬೇಕು, ಅದಕ್ಕೆ ಈ ಸಂದರ್ಶನ ರೀ. ಒಳ್ಳೇದಾಯ್ತು ನೀವು ಮತ್ತೆ ಈ ರೀತಿ. ಸರ್, ನಿಮಗೆ ಹಂಗ ಇಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ಇದ್ದಾಗ ನಿಮಗಂದ್ರೆ ತೃಪ್ತಿ ತಂದು ಕೊಟ್ಟದಂತೀರಿ? ಖಂಡಿತವಾಗಿ. ಯಾಕಂದ್ರೆ ಬಹಳ ಕೆಲಸ ಮಾಡಿರಲಿಲ್ಲ. ಖಂಡಿತವಾಗಿ. ಇದಕ್ಕೆಲ್ಲ ನಿಮ್ಮ ಮನೆಯವ್ರ ಸಹಕಾರ ಇರ್ತಿತ್ತೇನ್ರಿ? ಮನೆಗೆ ಹೋಗ್ತಿದ್ದಿಲ್ಲ? ಖಂಡಿತವಾಗಿ. ಎಲ್ಲ ಅವ್ರದ್ದು ಒಂದು ನೋಡ್ಬೇಕಲ್ಲ ಸ್ವಲ್ಪ ಇದ್ರೆ. ಇಲ್ಲ, ಸಹಕಾರ ಮನೆಯವ್ರಿಗಿತ್ತು ಮತ್ತು ನಮ್ಮ ಗೆಳೆಯರದು ಎಲ್ಲ ಸಹಕಾರ ಇತ್ತು. ಮತ್ತು ಬಹಳ ರೀತಿಯಾಗಿ ನನಗೆ ನನ್ನ ಜಿಲ್ಲೆ ಅಂದ್ರೆ ನನ್ನ ಇಡೀ ಸರ್ವಿಸ್ನಾಗನ ನಾನು ಹೇಳ್ಬೇಕಂದ್ರೆ ಬಹಳ ತೃಪ್ತಿ ಕೊಟ್ಟದ್ದು ಬೆಳಗಾವಿ ಜಿಲ್ಲೆ ಹೆಚ್ಚಿನ ತೃಪ್ತಿ ತಂದ್ಕೊಟ್ಟದ್ದು. ನನಗೆ ಮೊದಲು ಇಲ್ಲಿ ಸೆಟಲ್ ಆಗಬೇಕು ಅನ್ನೋ ವಿಚಾರ ಕೂಡ ಇರಲಿಲ್ಲ ನೋಡ್ರಿ. ಆಮೇಲೆ ಇಲ್ಲಿ ಏನು ಕೆಲಸ ಮಾಡಿದ್ದೇನೆ, ಆಮೇಲೆ ಇಲ್ಲಿ ಏನು ಬಳಗ ಕಟ್ಕೊಂಡಿದ್ದೀವಿ, ಇಲ್ಲೇ ಉಳಿಯೋಣ, ನಮ್ಮ ಊರ ಹತ್ರನೂ ಇದೆ, ಮತ್ತು ಆಲ್ಮೋಸ್ಟ್ ಬಂಧುಗಳು ರಿಲೇಷನ್ಸ್ ಎಲ್ಲ ಇಲ್ಲೇ ಇದ್ದಾರೆ, ಇಲ್ಲೇ ಕಳೆಯೋಣ ಅಂಥೇಳಿ ಅಷ್ಟು ಅಚ್ಚುಮೆಚ್ಚಿನ ಊರಾಯ್ತಿದ್ವು. ಅದಕ್ಕೆ ನಾನು ಇಲ್ಲೇ ಉಳ್ಕೊಂಡಿದ್ದೇನೆ. ಈಗ ಅಂದರೆ ಜನರ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದೀವಿ. ಯಾವುದೇ ರೀತಿಯಾಗಿ ಆ ರೀತಿ ಕೆಲಸಗಳನ್ನ ಮಾಡ್ಕೊಂಡು ಹೋಗಿ ಅವಧಿ ಒಳಗೆ ನಿಮ್ಮ ಕೊಡುಗೆ ತುಂಬಾ ಅನ್ನೋದು ಗೊತ್ತಾಯ್ತು. ಸುರೇಶ್ ಅಂಗಡಿ ಅವರಂತೂ ಸ್ಮರಣೀಯ ಅಲ್ರಿ? ಓ, ಖಂಡಿತವಾಗಿ. ಸುರೇಶ್ ಅಂಗಡಿ ಅವರು ನಮ್ಮೂರ ಬಾನುಲಿ ಕೇಂದ್ರ ಮುಂದೆ ಇವತ್ತು ಖಂಡಿತವಾಗಿ ನೆನೆಸ್ಬೇಕು. ಸುರೇಶ್ ಅಂಗಡಿ ಅವರಿಂದನೇ ನಾನು ಬೆಳಗಾವಿಗೆ ಬರುವ ಆಯ್ತು. ಯಾಕಂದ್ರೆ ನನಗೆ ತಮ್ಮ ಜೀವ ಸಮರ್ಪಣೆ ಮಾಡಿದ್ರಲ್ಲ. ಪಾಪ ಅವರು. ಯಾಕಂದ್ರೆ ಅವರು ನನಗೆ ಭಾಳ ಮೊದಲಿಂದಲೂ ಪರಿಚಯ. ಅವರು ಸುಮಾರು 20 ವರ್ಷಗಳಿಂದನೂ ಪರಿಚಯ ನನಗೆ. ಅವ್ರು ನಮ್ಮೂರು ಪಕ್ಕದವರು. ಅವರು ನಮಗೆ ಒಬ್ಬ ಫ್ಯಾಮಿಲಿ ಫ್ರೆಂಡ್ ಇದ್ದಂಗೆ ಇರ್ತಾರೆ. ಭಾಳ ಫ್ರೆಂಡ್ ಇದ್ದರು. ನಾನು ಆ್ಯಕ್ಚುಲಿ ಅವ್ರಿಗೆ ಹೇಳ್ತಿದ್ದೆ, ನಾನು ಲಾಸ್ಟ್ ನನ್ನ ಸರ್ವೀಸು ಧಾರವಾಡಕ್ಕೆ ಹೋಗ್ಬೇಕು, ಯಾಕಂದರೆ ಹೋಮ್ ಟೌನ್ ಕೊಡಲ್ಲ ಯೂಶ್ವಲಿ ಅಂತೇಳಿ ಹೇಳ್ತಿದ್ದೆ ನಾನು. ಹೋಮ್ ಟೌನ್ ಅಂದರೆ ಯೂಶ್ವಲಿ ಜಿಲ್ಲಾಧಿಕಾರಿಗಳಿಗೆ SP ಅವರಿಗೆ ಕೊಡಲ್ಲ. ಹೋಮ್ ಟೌನ್ ಅಂದರೆ ಬೆಳಗಾವಿ. ಅದನ್ನು ನೀವು ವಿಚಾರ ಮಾಡಬೇಡ್ರಿ, ಇಲ್ಲೇ ಬರ್ಬೇಕು ನೀವು, ಇಲ್ಲೇ ಬರ್ಬೇಕು ನೀವು ಅಂತ ಹೇಳ್ತಿದ್ರು. ಅದೇ ಥರನ ಅವ್ರ ವಿಚಾರದಂಗೆ ನಾನು ಇಲ್ಲಿ ಬಂದೆ. ಅವರ ಸಪೋರ್ಟು ಎಲ್ಲ ಬೆಂಬಲದಿಂದ ನನಗೆ ಇಲ್ಲಿ ಬರುವಂಥ ಆಯಿತು. ಅವ್ರನ್ನ ಭಾಳ ಖುಷಿಯಿಂದ ನಾನು ನೆನೆಸ್ಕೊಳ್ತೀನಿ. ಬಟ್ ಅವ್ರ ಸೇವೆಯೂ ಕೂಡ ಭಾಳ ಸ್ನೇಹಜೀವಿ ಇದ್ರು. ಅವರು ಸರಳ ಸಜ್ಜನ ರಾಜಕಾರಣಿ ಅಂತ. ರಾಜಕಾರಣಿಗಳು ಇವತ್ತಿನ ದಿವಸ ಭಾಳ ವಿರಳ ಆಗಿದ್ದಾರೆ. ಯಾಕಂದರೆ ಹೇಳೋದೊಂದು ಮಾಡೋದೊಂದು ಭಾಳ ಜನ ಮಾಡ್ತಾರೆ. ಬಟ್ ಅವರು ಮಾತ್ರ ಯಾವಾಗಲೂ ಸಜ್ಜನಕ್ಕೆ ಮತ್ತು ಸರಳತೆ ಭಾಳ ಹೆಸರಾಗಿದ್ದರು. ಮತ್ತು ಮಂತ್ರಿಗಳಾಗಿದ್ದಾಗ ಏನು ಕೆಲಸ ಮಾಡ್ತಾಯಿದ್ರು ಅಂದರೆ ಭಾಳ ಖುಷಿಯಿಂದ, ಭಾಳ ಚಟುವಟಿಕೆಯಿಂದ ಅವರು ಕೆಲಸವನ್ನು ಮಾಡ್ತಾಯಿದ್ರು. ನಾವು ಆ್ಯಕ್ಚುಲಿ ಭಾಳ ಬೇಜಾರಾಯಿತು ಅವರು ತೀರ್ಕೊಂಡಿದ್ದಾರೆ ಅಂತ ಹೇಳಿದಾಗ. ಸರ್, ನೀವು ಈಗ ನಿವೃತ್ತಿ ಜೀವನ ನಂತರ ನಾವು ಬರೋಣ ನಮ್ಮ ಮಾತಿನ ಪಯಣ. ಏನು ಮಾಡ್ಲಿಕ್ಕತ್ತೀರಿ? ನಿವೃತ್ತಿ ಜೀವನ ಆದಮೇಲೆ ನಾವು ಏನು ವಿಚಾರ ಮಾಡಿದ್ವಿ, ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹುಡುಗರಿಗೆ ತಯಾರಿ ಮಾಡೋಣ ಅಂಥೇಳಿ ನಾವು ನಮ್ಮ ಗೆಳೆಯರು ಎಲ್ಲ ಸೇರಿ ಒಂದು ಚಟ್ಟೆಗಲ್ಲಿಯಲ್ಲಿ ಒಂದು ಕಚೇರಿ ಏನೋ ಮಾಡಿದ್ವಿ. ಮಾರ್ಗ ಅಂತೇಳಿ ಒಂದು ಇದನ್ನು ಮಾಡಿಕೊಂಡು ಶುರು ಮಾಡಿದ್ವಿ. ಅಂದರೆ ಉಚಿತವಾಗಿ ಕೊಡೋಣ ಅಂಥೇಳಿ ನೋಡ್ರಿ ಶುರು ಮಾಡಿದ್ವು. ಒಂದು 5-6 ತಿಂಗಳು ಆಲ್ಮೋಸ್ಟ್ ವಿ ವರ್ ದೇರ್. ಅಷ್ಟೊಂದು ಸ್ಪಂದನೆ ಸಿಗಲಿಲ್ಲ ನಮಗೆ. ಅಂದರೆ ಹುಡುಗರು ಹೈಯರ್ ಲೆವೆಲ್ಗೆ ಸ್ಟಡಿ ಮಾಡ್ಬೇಕಂದ್ರೆ ದೇ ವಿಲ್ ಗೋ ಟು ಬೆಂಗಳೂರು, ಇಲ್ಲಾಂದ್ರೆ ಡೆಲ್ಲಿಗೆ ಹೋಗ್ತಾರೆ. ಇಲ್ಲಾಂದ್ರೆ ಹೆಚ್ಚು ನಾನು PSI ಆಗಬೇಕು, ಮಿಲಿಟ್ರಿ ಸೇರಬೇಕು, ಇಂಥ ಹುಡುಗರನ್ನ ಜಾಸ್ತಿ ಬರೋರು ಇಲ್ಲಿ. ಆ ಥರದ್ದು ಬರಾಕತ್ತರು. ಅದಕ್ಕೆ ಇನ್ನೂ ವಿಚಾರ ಇದೆ, ಮಾಡೋಣ ಏನಾದ್ರು ಒಂದು. ಬರೋರು ಬರ್ತಾರೆ, ಅದಕ್ಕೆ ಇನ್ನೂ ವಿಚಾರ ಇದೆ. ಏನಾದರೂ ಒಂದು ಮಾಡಬೇಕು, ಏನಾದರೂ ಒಂದು. ಯಾಕಂದರೆ ನಾವು ಜಿಲ್ಲಾಧಿಕಾರಿ ಇದ್ದಾಗ ನಾನು ಭಾಳಷ್ಟು ಜಿಲ್ಲೆಗಳಲ್ಲಿ ಕೋವಿಡ್ ಇದ್ದಾಗ ಮಿಲಿಟರಿ ರ್ಯಾಲಿಗಳನ್ನು ಆಗಿರಲಿಲ್ಲ, ಯಾರೂ ಅಲೋ ಮಾಡಿರಲಿಲ್ಲ. ನಾನು ನಮ್ಮ ಊರುಗಳಲ್ಲಿ ಪರಿಸ್ಥಿತಿ ನೋಡ್ತಾನಲ್ಲ, ಮಕ್ಕಳನ್ನ ಬೈತಿರ್ತಾರೆಲ್ಲ, ಈ SLC ಆದವ್ರನ್ನ, PUC ಆದವ್ರನ್ನ, ಹುಡುಗರು ಖಾಲಿ ಇದ್ದವ್ರನ್ನ ಮಿಲಿಟ್ರಿ ಸೇರಿಸೋದಕ್ಕೆ. ಸೊ ಅದಕ್ಕೆ ನಾನು ಕರ್ನಲ್ ರಾಯ್ ಅಂತಿದ್ರು, ಅವ್ರಿಗೆ ಹೇಳಿ ಅವ್ರು ಬಂದಿದ್ದರು. ನಾನು ನಮ್ಮ ಜಿಲ್ಲೆಯಲ್ಲಿ ಪರ್ಮಿಷನ್ ಕೊಡ್ತೀನಿ ಮಾಡಿರಿ ನೀವು ಅಂತ. ಯಾಕಂದರೆ ಸುಮಾರು 1000-1200 ಜನ ಸೆಲೆಕ್ಷನ್ ಆಗೋ ಸಾಧ್ಯತೆ ಇತ್ತು. ಅದು ನಮ್ಮ VTU ಗ್ರೌಂಡಲ್ಲಿ ಮಾಡಿಸಿದ್ದೀನಿ. ಅದನ್ನು ಭಾಳ ಚೆನ್ನಾಗಿ ಬಂತದು ಮಿಲಿಟ್ರಿ ರ್ಯಾಲಿ. ಆ ಮಿಲಿಟ್ರಿ ರ್ಯಾಲಿಯಲ್ಲಿ ಏನು ಯಾರಿಗೂ ತೊಂದರೆ ಆಗದಂಗೆ ನೋಡ್ಕೊಂಡಿದ್ದೀವಿ. ಆ ಹುಡುಗರು ಏನು ಬಂದಿರ್ತಾರೆ ಎಲ್ಲ ಕಲ್ಯಾಣ ಮಂಟಪದಲ್ಲಿ ಉಳಿಸೋ ವ್ಯವಸ್ಥೆಗಳನ್ನು ಮಾಡಿದ್ವಿ. ಭಾಳ ಅಪ್ರಿಷಿಯೇಷನ್ ಆಯಿತು ನಮಗೆ. ಮಿನಿಸ್ಟ್ರಿ ಆಫ್ ಡಿಫೆನ್ಸಿಂದ ನೀವು ಈ ರೀತಿಯಾಗಿ ಇಷ್ಟು ಸಪೋರ್ಟ್ ಆಗಿ ಕೆಲಸ ಮಾಡಿದಿರಿ ಅಂತೇಳಿ ಅಲ್ಲಿಂದ ಕೂಡ ನಮಗೆ ರಿವಾರ್ಡ್ ಕಳಿಸಿದ್ರು ನನಗೆ. ಮತ್ತು ವಿಕ್ರಮ್ ಆಮ್ಟೆ ಅಂತ ಒಬ್ಬರು DCP ಇದ್ರು ಇಲ್ಲಿ, ಅವರಿಗೆ ನನಗೆ ಇಬ್ಬರಿಗೂ ಕಳಿಸಿದ್ರು, ಲೆಟರ್ನ ಕಳಿಸಿದ್ರು. ನೀವು ಭಾಳ ಒಳ್ಳೆ ರೀತಿ ಸಪೋರ್ಟ್ ಮಾಡಿದಿರಿ ಮಿಲಿಟ್ರಿ ರಿಕ್ರೂಟ್ಮೆಂಟ್ಗೆ ಅಂತೇಳಿ. ಆ ಲೆಟ್ರಿಗೂ ಕೂಡ ನಮ್ಮ ಕಡೆ ಇದ್ದಾವೆ, ಇವತ್ತಿಗೂ ಕೂಡ ಇದ್ದಾವೆ. ಆ ರೀತಿಯಾದಂಥ ಅಂದರೆ ನಮ್ಮ ಕಡೆ ಮಕ್ಕಳು ಜಾಸ್ತಿ ಜನ ಸರ್ವಿಸಲ್ಲಿ ಹೋಗಲಿ, ಅನ್ಎಂಪ್ಲಾಯ್ಮೆಂಟ್ ಕಡಿಮೆ ಆಗಲಿ ಅನ್ನೋ ಉದ್ದೇಶದಿಂದ
ನಾನು ಅಷ್ಟೊಂದು ಸಪೋರ್ಟ್ ಎಲ್ಲ ಮಾಡಿದ್ದೆ ಆ ಟೈಮಲ್ಲಿ. ಹೀಗೆ ಸುಮಾರು ಹಲವಾರು ಕೆಲಸಗಳನ್ನು ಮಾಡಿದ್ವಿ. ನಮ್ಮ ಜಿಲ್ಲೆಗೆ ಒಳ್ಳೇದಾಗಲಿ, ನಮ್ಮ ಜಿಲ್ಲೆಯ ಮಕ್ಕಳು ಹೆಚ್ಚಿಗೆ ಬರಲಿ. ಯಾಕಂದರೆ ಇಲ್ಲಿ ಯೂನಿಫಾರ್ಮ್ ಕ್ರೇಜ್ ಭಾಳ ಇದೆ. ಒಂದು ಮಿಲಿಟರಿ ಆಗಿರ್ಬೋದು, ಒಂದು ಪೊಲೀಸ್ ಆಗಿರ್ಬೋದು, ಭಾಳ ಇದೆ. ಅದಕ್ಕೆ ಹೆಚ್ಚು ವಿದ್ಯಾರ್ಥಿಗಳು ಇದಕ್ಕೆ ಸೇರಲಿ ಅನ್ನೋ ವಿಚಾರ ನನಗಿತ್ತು. ಮತ್ತು ಅದ್ರ ಪ್ರಕಾರನೂ ಈಗಲೂ ಇದೆ. ಏನು ಸಹಾಯ ಮಾಡೋಕ್ಕಾಗ್ತದೆ, ಯಾವ ರೀತಿ ಸಹಾಯ ಮಾಡೋಕ್ಕಾಗ್ತದೆ. ಮುಖ್ಯವಾಗಿ ನಮಗೆ ಬಡವರು ಮಕ್ಕಳು ಅಂದರೆ ನಮಗೇನು ಫೀಸು ಅದರ ಗದ್ದಲ ಇಲ್ಲ, ಅವ್ರಿಗೆ ಉಚಿತವಾಗಿ ನಾವು ಸೇವೆಯನ್ನು ಕೊಡೋಣ ಅನ್ನುವಂಥ ವಿಚಾರ ಇದೆ. ಸರ್, ತಮ್ಮ ಸೇವೆಯನ್ನು ಗುರುತಿಸಿ ಪ್ರಶಸ್ತಿಗಳು ಬೇಕಾದಷ್ಟು ಬಂದವ್ರಿ, ಕೆಲವು ಮಾತಾಡ್ರಲ್ಲ. ಅದೇ ಪ್ರಶಸ್ತಿಗಳಲ್ಲಿ ಮುಖ್ಯವಾಗಿ ನಾನು ನಿಮ್ಗೆ ಹೇಳಿದೆ, ನ್ಯಾಷನಲ್ ಅವಾರ್ಡ್ ಫಾರ್ ಬೇಟಿ ಬಚಾವ್ ಬೇಟಿ ಪಡಾವ್ ಅಲ್ಲಿ ಬಂತು. ಇನ್ನೊಂದು ನಾವೇನು ವಕಾರ ಸಾಲ್ ಅಂತೇಳಿ ಏನು 32 ಎಕರೆ ಏನು ಸರ್ಕಾರಕ್ಕೂ ಇದನ್ನು ಮಾಡಿದ್ವಿ. ಮಾನ್ಯ ಮುಖ್ಯಮಂತ್ರಿ ಅವರಿಂದ ನಮಗೆ ಒಂದು ಲೆಟರು ಬಂತು. ಆವಾಗ ನಾನು ಏನು ಹೇಳಿದೆ, ಅವರು ನಾನು ಒಬ್ಬನೇ ಮಾಡಿಲ್ಲ ಇದನ್ನು, ಸುಮಾರು 10-11 ಜನ ಅಧಿಕಾರಿಗಳಿದ್ದಾರೆ, ಅವರೆಲ್ಲರೂ ಸೇರಿ ಮಾಡಿದ್ದೀವಿ. ಮತ್ತೊಬ್ಬ ಪೌರ ಕಾರ್ಮಿಕರ ಅಧ್ಯಕ್ಷನೂ ಕೂಡ ಇದಕ್ಕೆ ನಮಗೆ ಸಹಾಯ ಮಾಡಿದ್ದಾನೆ ಅಂತ ಹೇಳಿದೆ. ಮಾನ್ಯ ಮುಖ್ಯಮಂತ್ರಿಗಳು ಆವಾಗ ಶ್ರೀಯುತ ಕುಮಾರಸ್ವಾಮಿ ಅವರಿದ್ದರು. ನೀವು ಅವ್ರ ಹೆಸರುಗಳನ್ನು ಹಾಕಿ ಕಳಿಸಿ ಅವರೆಲ್ಲರಿಗೂ ಕೊಡ್ತೀವಿ ಅಂದರು ಅವರು. ನಾವು ಅವರೆಲ್ಲರದ್ದು ಹೆಸರು ಹಾಕಿ ಕಳಿಸಿದೆ, ಎಲ್ಲರಿಗೂ ಕೊಟ್ಟರು ಅವರು. ಆನಂತರ ಅಲ್ಲಿ ಆ ಥರದ ಪ್ರಶಸ್ತಿ ಬಂತು. ಆನಂತರ ಇಲ್ಲಿ ವ್ಯಾಕ್ಸಿನೇಷನಲ್ಲಿ ಪ್ರಶಸ್ತಿ ಬಂತು. ಹೈಯೆಸ್ಟ್ ನಂಬರ್ ಆಫ್ ವ್ಯಾಕ್ಸಿನೇಷನ್ಸ್ ಮಾಡಿದ್ದೇವೆ ಅನ್ನುವಂಥ ಪ್ರಶಸ್ತಿ ಬಂತು. ಈ ರೀತಿಯಾಗಿ ಪ್ರಶಸ್ತಿಗಳು ಬಂದಿದ್ದಾವೆ. ಬೇಕಾದಷ್ಟು ಪ್ರಶಸ್ತಿಗಳನ್ನು ತೊಗೊಂಡ್ರಿ, ಒಳ್ಳೆಯ ಜೀವನ ಮಾಡಿದ್ರಿ. ನಿಮ್ಮ ವ್ಯಕ್ತಿತ್ವ ನೋಡಿದ್ರೆ ನಮಗೇನು ಅನ್ನಿಸ್ತದ, ಈಶ್ವರ್ ಸಣಕಲ್ ಅವರು ಒಂದ್ ಕಡೆ ಹೇಳ್ತಾರೆ ನಮಗವರು, ಜಗವೆಲ್ಲ ನಗುತ್ತಿರಲಿ ಜಗದಳು ನನಗಿರಲಿ. ಆ ಕವನ ನಿಮಗೆ ಬಹಳ ಒಪ್ತದ. ಆ ರೀತಿ ನೀವು ಜೀವನ ಮಾಡಿರಿ. ಏನ್ ಕೇಳಿದ್ರೆ ಉಚಿತ ಮಾಡೀನಿ ಅಂತ ಹೇಳ್ತೀರಿ ನೀವು. ಸರ್, ಈಗ ನೀವು ನಮ್ಮೂರ ಬಾನುಲಿ ಕೇಂದ್ರಕ್ಕೆ ಬಂದಿರಿ, ನಿಮ್ಗೆ ಏನ್ ಅನಿಸ್ಲಿಕ್ಕತ್ತದ? ನಮ್ಮೂರು ಅದೇ ಖುಷಿ ಆಯ್ತು. ಮಹಿಳಾ ಕಲ್ಯಾಣ ಸಂಸ್ಥೆಯ ಒಂದು ನಮ್ಮೂರ ಬಾನುಲಿ ಸಮುದಾಯ ರೇಡಿಯೋ ಕೇಂದ್ರದ ಬಗ್ಗೆ ನನಗೆ ಸುರೇಶ್ ಹುರುಮಟ್ಟಿ ಅವರು ಹೇಳಿದರು. ಆನಂತರ ತಮ್ಮ ಪರಿಚಯ ನನಗಿತ್ತು, ಶ್ರೀರಂಗ ಜೋಶಿ ಅವರು. ಅದಕ್ಕೆ ಇದಕ್ಕೆ ಬಂದು ನಮ್ಮ ಕೇಂದ್ರಕ್ಕೆ ಬಂದು ನೀವು ಒಂದು ಸಂದರ್ಶನ ಕೊಡ್ರಿ ಅನ್ನೋ ವಿಚಾರ ಬಂದಾಗ ನನಗೂ ಏನು ಮಾಡಿದ್ದೀನಿ ಅನ್ನೋಕ್ಕಿಂತಲೂ ನಮ್ಮ ಅನುಭವಗಳನ್ನು ಹೇಳ್ಕೊಳ್ಳಾಕ ಒಂದು ಅವಕಾಶ ಸಿಕ್ತು. ಈ ವೇದಿಕೆ ಇಲ್ಲದ ಹುಟ್ಟಿನಿಂದ ಹೋಗ್ತೀವಿ. ಹೌದೌದು, ಈ ರೀತಿ ಮಾತುಗಳು ನಾವ್ ಎಲ್ಲೂ ಆಡ್ಲಿಕ್ಕೆ ಸಾಧ್ಯ ಇಲ್ಲ. ಹೌದೌದು, ಯಾಕಂದ್ರೆ ಸಾಂದರ್ಭಿಕ ಮಾತುಗಳು ಆರಂಭ ಆಗ್ತಾವೆ ಉಳಿದ ಸ್ಥಳದೊಳಗಾತು, ಉಳಿದ ವ್ಯಕ್ತಿಗಳ ಮುಂದೆ. ಇಲ್ಲಿ ನಮ್ದು ಪದ್ಧತಿನೇ ಹಂಗದಲ್ಲ. ಹೌದ್ರಿ, ಅಂದು ಇಂದು ಅಂತ ನಾವು ಮಾತಾಡ್ಬಿಡ್ತೀವಿ ನಾವು. ಹೌದ್ರಿ. ಅದಕ್ಕೆ ನಮ್ಮ ಅನುಭವ ಆಗಿದೆ, ಯಾವ ರೀತಿ ಸಮಸ್ಯೆಗಳು ಬರ್ತಾವೆ, ಯಾವ ರೀತಿ ಮುಂದೆ ಬರೋಕ್ಕೆ ಸಾಧ್ಯತೆ. ಎಲ್ಲ ಮಕ್ಕಳಲ್ಲಿ ಏನಿರ್ತೈತಿ ಒಂದು ಭಾವನೆ, ಇಂಥ ಸ್ಕೂಲಿಗೆ ಹೋದ್ರೂ ನಾವು ಆಗ್ತೀವಿ, ಇಂಥ ಊರಲ್ಲಿ ಕಲ್ತ್ರೆ ನಾವು ಅದಾಗ್ತೀನಿ ಅನ್ನುವಂಥ ವಿಚಾರ, ತಪ್ಪು ವಿಚಾರಗಳು ಇರ್ತಾವೆ. ನೀವು ಮಾದರಿ ಇದ್ದೀರಿಲ್ಲ, ಅದಕ್ಕೆ ಒಂದು ಹಳ್ಳಿಯಿಂದ ಬಂದಿರಿ, ಬರೀ 6ನೇ ಸ್ಕೂಲ್ ಇತ್ತು. ಹೌದೌದು, ಒಂದು 3 ಕಿಲೋಮೀಟರ್ ನಡ್ಕೊಂಡು ಹೋಗಿರಿ, ಎಷ್ಟೊಂದು ಕಷ್ಟ ಪಟ್ಟಿರಿ, ನೀವೊಂದು ಮಾದರಿ ಇದ್ದಿರಲ್ಲ. ಈಗಿದ್ರೆ ಮತ್ತೆ ನಾಲೆಜ್ ಆಫ್ ಇಂಗ್ಲೀಷ್ನ ಇರಬೇಕು. ನಾಲೆಜ್ ಆಫ್ ಇಂಗ್ಲೀಷ್ ಇಲ್ಲ ಅಂದ್ರೆ ನಾವೇನೂ ಆಗುದಿಲ್ಲ ಅನ್ನುವಂಥ ಹುಡುಗರಿಗೆ ಮಿತ್, ತಪ್ಪು ತಿಳುವಳಿಕೆ ಇರ್ತದೆ. ಅಲ್ಲ ಸರ್, ಇವಾಗ ನೀವು IAS ಅಂದ್ರೆ ಇಷ್ಟು ಎಂತ ಇದು ಅದು ಅದ್ಭುತದ. ನೀವು IAS ಅಧಿಕಾರಿಗಳು, ನೀವು ಅದ್ರ ಬಗ್ಗೆ ನೀವು ಇಟ್ಕೊಂಡಿಲ್ಲ, ನಾವು ಇಟ್ಕೊಂಡಿವಿ. ಧನ್ಯವಾದಗಳು, ಥ್ಯಾಂಕ್ ಯು. ಅದೇ ನಾನು ಹುಡುಗರಿಗೆ ಏನು ಹೇಳೋದಂದ್ರೆ, ಏನು ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ರೂರಲಲ್ಲಿ ನಮ್ಮ ಸಿಟಿ ಒಳಗಿಂತಲೂ ಏನು ಗ್ರಾಮೀಣ ಭಾಗದ ಮಕ್ಕಳಲ್ಲಿ ಪ್ರತಿಭೆ ಬಾಳಿದೆ. ಅವರು ನನಗೆ ಅನಿಸ್ತತಿ ಎಮೋಷ್ನಲಿ ಅಂದರೆ ಅವರು ಭಾಳ ಡೆವಲಪ್ ಆಗ್ತಾರೆ. ಅಂದರೆ ಇಲ್ಲಿ ಸಿಟಿ ಒಳಗೆ ಒಬ್ಬ ಅಧಿಕಾರಿನ ಒಬ್ಬ ಏನಾದರೂ ಪರ್ಸನ್ ನೋಡಿದ್ರೆ ಉತ್ತೇಜನ ಆಗುವಂಥ ಹುಡುಗರು ಕಡಿಮೆ. ಅದೇ ನೀವು ಹಳ್ಳಿಗೆ ಒಬ್ಬ ಅಧಿಕಾರಿ ಹೋಗಿದ್ದಾನೆ, ಒಬ್ಬ ಪೈಲಟ್ ಆಗಿ ಹೋಗಿದ್ದಾನೆ, ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಹೋಗಿದ್ದಾನೆ ಅಂದರೆ ಅವನ ನೋಡ್ಲಿಕ್ಕೆ ಜನ ಕೂಡ್ತಾರೆ, ಹುಡುಗರು ಕೂಡ್ತಾರೆ. ಅವಾಗ ಅವ್ರಿಗೆ ಆ ಮೋಟಿವೇಶನ್ ಬರ್ತದೆ, ಅವ್ರಿಗೆ ಅದು ಹೆಮ್ಮೆ ಪಡ್ತಾರೆ ಅವರು. ಹಂಗಾಗಿ ನಾವು ಆದದ್ದು ಆ ಮೋಟಿವೇಶನ್ ಇಂದ ಆದದ್ದು. ಆ ರೀತಿಯಾದ ಮೋಟಿವೇಶನ್ ಗ್ರಾಮೀಣ ಮಕ್ಕಳಲ್ಲೇ ಜಾಸ್ತಿ ಆಗ್ತದೆ. ಅದಕ್ಕೆ ಗ್ರಾಮೀಣ ಮಕ್ಕಳು ಜಾಸ್ತಿ ಮುಂದೆ ಬರೋದಕ್ಕೆ ಅವಕಾಶಗಳು ಭಾಳ ಅದಾವೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಕೊರತೆಗಳನ್ನು ತಿಳ್ಕೊಬಾರ್ದು, ನನಗೆ ಅದು ಬರೋದಿಲ್ಲ ಇದು ಬರೋದಿಲ್ಲ ಅಂತ. ಎವ್ರಿಥಿಂಗ್ ಕ್ಯಾನ್ ಬಿ ಇಂಪ್ರೂವ್ಡ್. ಯಾವುದೇ ಟೈಮಲ್ಲೂ ನಾವು ಇಂಪ್ರೂವ್ ಮಾಡ್ಕೋಬೇಕು. ನನ್ನ ಸ್ಕೂಲಿಂಗ್ ಚಲೋ ಆಗಲಿಲ್ಲ, ನನಗೆ ಇಂಗ್ಲೀಷ್ ಬರೋದಿಲ್ಲ, ಇವೆಲ್ಲ ಸಣ್ಣ ಇವು. ಅದಕ್ಕೆ ಅವನ್ನೆಲ್ಲ ತಲೆಯಾಗಿನ ತೆಗೆದು ಹಾಕಿಬಿಟ್ರೆ ವಿ ಕ್ಯಾನ್ ಡೆವಲಪ್. ಯಾವುದೇ ಊರಲ್ಲಿ ಎಲ್ಲೇ ಕಲ್ತರೂ ಕೂಡ, ಈಗ ನಮ್ಮ ಮೈಕ್ರೋಸಾಫ್ಟ್ ಇವರು ಅದಾರೆ, ಸತ್ಯ ನಾಡೆಲ್ಲ CEO ಅದಾರೆ. ಅವ್ರೇನು IIT ಓದಿಲ್ಲ, ಅವರು ಮಣಿಪಾಲಲ್ಲೇ ಓದಿದ್ದಾರೆ. ಅವರು ಅದು ಬಿಲ್ ಗೇಟ್ಸ್ ಸ್ಥಾಪನೆ ಮಾಡಿದಂಥ ದೊಡ್ಡ ರಿಚೆಸ್ಟ್ ಸಂಸ್ಥೆ ಅದು.
ಅಲ್ಲಿ ಅವರು ನಮ್ಮ ಇಂಡಿಯಾದವರು ಅದಾರ ಅಲ್ಲಿ ಸುಂದರ್ ಪಿಚಾಯ್ ಇದ್ದಾರೆ ಗೂಗಲಲ್ಲಿ. ಈಗ ಅವರು ಇಡೀ ವರ್ಲ್ಡನ್ನ ಆಳುವಂಥ ದೊಡ್ಡ ದೊಡ್ಡ ಕಂಪನಿ ಒಳಗೆ CEO ಆಗ್ಯಾರ ಅಂಥವ್ರು ನಮ್ಮ ಇಂಡಿಯಾದಿಂದನೇ ಹೋಗಿದ್ದಾರೆ. ಸೊ ಅವರೇನು ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲೇನು ಓದಿಲ್ಲ, IIT-ಯಲ್ಲೇ ಓದಿಲ್ಲ, ಅದಕ್ಕೆ ಹಾರ್ವರ್ಡಲ್ಲೇನು ಓದಿಲ್ಲ, ಅವರು ಇಲ್ಲೇ ಓದಿದವ್ರು ಅದಾರ ಅವರು. ಹಂಗೆ ಯಾವಾಗಲೂ ಕೂಡ ತಿಳ್ಕೊಳ್ಬಾರ್ದು, ನಾವು ನಮ್ಮನ್ನು ಅಂಡರ್ ಎಸ್ಟಿಮೇಟ್ ಮಾಡಿದಂಗೆ ಆಗ್ತೈತಿ. ಅದಕ್ಕೆ ನಾವೆಲ್ಲೇ ಓದಲಿ, ಯು ಹ್ಯಾವ್ ಎ ಬಿಗ್ ಡ್ರೀಮ್. ಡಾಕ್ಟರ್ ಅಬ್ದುಲ್ ಕಲಾಂ ಹೇಳಿದಂಗೆ ಡ್ರೀಮ್ ಕನಸ್ಬೇಕು. ನಾನು ಎಲ್ಲಿ ಬೆಟಗೇರಿ, ಎಲ್ಲಿ ಪಂಜಾಬ್, ಪಾವಟೆ ಅವರು ಗವರ್ನರ್ ಇದ್ರು. ಪಾವಟೆ ಅವರು ಎಲ್ಲಿ ಬೆಟಗೇರಿ ಸಣ್ಣ ಗ್ರಾಮ ಗೋಕಾಕ್ ತಾಲೂಕದ್ದು. ಅವರು ವೈಸ್ ಚಾನ್ಸಲರ್ ಆದ್ರು ಕರ್ನಾಟಕ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿ ಅಲ್ಲಿಂದ ಪಂಜಾಬ್ ಗವರ್ನರ್ ಆದ್ರು. ಸರ್ ಅವ್ರ ಊರು ಮಮದಾಪುರದಲ್ಲಿ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಈಗ ಪೋಸ್ಟ್ ಗ್ರಾಜುಯೇಟ್ಸ್ ಇದ್ದಾರೆ. ಅವರು ಊರೊಳಗೆ 1,000 ಜನ ಶಿಕ್ಷಕರಿದ್ದಾರೆ. ಯಾರು ಮಮದಾಪುರ ಒಳಗ್ರಿ ಸರ್. ಮತ್ತೆ ಯಾಕಂದ್ರೆ ಪಾವಟೆ ಅವ್ರು ನೋಡಿ, ನೋಡ್ರಿ ಪಾವಟೆ ಅವ್ರು ಎಲ್ಲೆಲ್ಲಿದ್ದಾರೆ, ಎಲ್ಲೆಲ್ಲಿ ನಮ್ಮ ಕರ್ನಾಟಕದ ಜನ ಎಲ್ಲೆಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅವ್ರನ್ನೆಲ್ಲ ಕರ್ಕೊಂಡ್ ಬಂದ್ರು. ಉಮಾಕಾಂತ್ ಅಂತ ಹೇಳಿ ಅವರು ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಅಲ್ಲಿ ಕೆಲಸ ಮಾಡ್ತಿದ್ರು, ಬಾಂಬೆದಲ್ಲಿ. ಅವರು ಸೈಂಟಿಸ್ಟ್, ಅವ್ರನ್ನ ಕರ್ಕೊಂಡ್ ಬಂದ್ರು ಅವ್ರು ಯೂನಿವರ್ಸಿಟಿಗೆ. ಹಂಗೆ ಬೇರೆ ಕಡೆ ಮತ್ತೆ ನಮ್ಮ ಪ್ರೊಫೆಸರ್ MI ಸೌದತ್ತಿ ಅವರು ಇವತ್ತಿಲ್ಲ, ಆದ್ರೆ ಅವರು ಲಂಡನ್ ನಲ್ಲಿ ಒಬ್ಬ ನೋಬೆಲ್ ಲಾರೆಟ್, ಮುಂದೆ ನೋಬೆಲ್ ಲಾರೆಟ್ ಆದ್ರು. ಯಾರು ಅವ್ರ ಕಡೆ ಕೆಲಸ ಮಾಡ್ತಿದ್ರು, ಅವ್ರು ನೋಬೆಲ್ ಪ್ರೈಸ್ ತಗೊಂಡ್ರು. ಅವ್ರ ಕಡೆ ಇವ್ರು ಕೆಲಸ ಮಾಡ್ತಿದ್ರು, ಅವ್ರನ್ನ ಇಲ್ಲಿ ಕರ್ಕೊಂಡ್ ಬಂದ್ರು. ಹಂಗೆ ಯಾರ್ಯಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂದ್ರೆ ಏನು ಸಾಧನೆಗಳನ್ನು ಮಾಡಿದಾರ ಅವ್ರನ್ನೆಲ್ಲ ಕರ್ಕೊಂಡ್ ಬಂದು ನಮ್ಮ ಯೂನಿವರ್ಸಿಟಿ, ಕರ್ನಾಟಕ ಯೂನಿವರ್ಸಿಟಿಯನ್ನ ಕಟ್ಟಿದ್ರು. ಅವರಿಂದ ಸರ್ ಅದೆಲ್ಲ ಅದಕ್ಕೆ ಯೂನಿವರ್ಸಿಟಿ ಎದುರುಗಡೆ ಮೂರ್ತಿ ಸರ್ ಅವ್ರದ್ದು, ಪಾವಟೆ ಅವ್ರದ್ದು ಮೂರ್ತಿ ಇದೆ. ಪಾವಟೆ ಅವ್ರ ಮೂರ್ತಿ ಅದ ರೀ. ಅಲ್ಲ ಯಾಕಂದ್ರೆ ನೀವು ಆ ಲೆವೆಲ್ದೊಳಗೆ ಬರ್ತೀರಿ. ಒಂದು ಕುಗ್ರಾಮ, ಬೆಟಗೇರಿನ ಒಂದು ಕುಗ್ರಾಮ ಅಂತ ಹೇಳ್ತೀವಿ ನಾವು. ದೊಡ್ಡ ವ್ಯಕ್ತಿಗಳು, ಏನು ಸೌಲಭ್ಯ ಇಲ್ಲ, ನೀವು ಮಾಡ್ಕೊಂಡಿರಿ. ಅಂದ್ರೆ ಸ್ವಲ್ಪ ಶ್ರಮನೂ ವಹಿಸ್ಬೇಕಾಗ್ತದ, ಕಷ್ಟ ಪಡ್ಬೇಕಾಗ್ತದ. ಯಾಕಂದ್ರೆ ಈಗಿನೊಳಗ ವಾತಾವರಣದೊಳಗೆ ಅದೆಲ್ಲ ಏನೂ ಇಲ್ಲ ಸರ್. ಕಷ್ಟ ಪಡ್ಲಿಲ್ಲ ಅಂದ್ರೆ ಎಲ್ಲಿ ಬರುವುದಿಲ್ಲ ಸರ್, ಏನು ಸಿಗೋದಿಲ್ಲ. ಫಸ್ಟ್ ಅನುಭವನೇ ಬರುದಿಲ್ಲ ಅಲ್ರಿ. ಇವತ್ತು ನೀವು ನಮ್ಮೂರ ಬಾನುಲಿ ಕೇಂದ್ರೊಳಗೆ ನಾವು ಸಮಯ ಒಂದು ಬಂಧನೆ ಇರ್ತದಿದ್ರೆ ನಾವು ಒತ್ತಾಯಪೂರ್ವಕವಾಗಿ ಮುಗಿಸ್ತೀವಿ. ಹಿಂಗಾಗಿ ಎಷ್ಟು ಅದ್ಭುತವಾದಂತ ಮಾತುಗಳನ್ನು ಹೇಳ್ತೀರಿ, ನಾವು ಕೇಳಬೇಕು. ಇವಾಗ ಸರ್ ಅಂಕದ ಪರದೆ ಜಾರದ ಮೇಲೆ ನಾಟಕವಿನ್ನು ಉಳಿದುವುದು ಅಂತೀವಿ. ಶೇಷ ಉಳಿತದ, ಆ ಶೇಷ ಭಗವಂತಗೆ ಬಿಡೋಣ ಅಂತ ಎಲ್ಲಾರು ಹೇಳ್ತಾರೆ. ಇದೊಂದು ಆದ್ರೂ ಚಲೋ ಆಗ್ತಿತ್ತು ಅಂತ ಹೇಳಿದ, ಅದನ್ನ ನಮ್ಮ ಭಗವಂತಗೆ ಬಿಡೋಣ ಅಂತ. ಒಬ್ಬ ಜಾನಪದ ಜಗತ್ತಿನ ಅರಸಿ ಹೇಳ್ತಾಳಿದ್ರ, ಮುಗ್ದಾವ ನಮ್ಮ ಜವಳ ಉಳ್ದಾವ ನಮ್ಮ ಹಾಡ ಅಂತ ಹೇಳುದು. ಹಂಗ ಡಾಕ್ಟರ್ ಸಿ.ಎನ್. ಜೋಶಿ ಅವರು, ಆಮೇಲೆ ನೀವೆಲ್ಲ ದೊಡ್ಡ ಅಧಿಕಾರಿಗಳು, ಈಗ ನಾವೆಲ್ಲ ಜೋಳ ಬೀಸಿದೀವಿ ಏನ್ರಿ, ಕರೆ ನಮ್ದು ಆ ಜೋಳ ಮೋದ ನಮ್ಮ ಮಾತು ಭಯಂಕರ ಉಳಿದ್ಬಿಟ್ಟಾವ. ಮುಂದಿನ ಸಂಚಿಕೆಯೊಳಗೆ ಮತ್ತೆ ನಿಮ್ಮನ್ನು ಕರೆಸ್ತೀವಿ, ಮತ್ತು ಹೊಸ ವಿಷಯದೊಂದಿಗೆ, ಹೊಸ ಅನುಭವದೊಂದಿಗೆ ಕಾರ್ಯಕ್ರಮ ಮಾಡೋಣ ಅಂತ ಈ ಕಾರ್ಯಕ್ರಮ ವಿಧ ಹೇಳ್ತೀನಿ. ಮತ್ತೊಮ್ಮೆ ತಮಗೆ ನಮನಗಳನ್ನು ಹೇಳಿ ಮುಗಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು ಶ್ರೀರಂಗ್ ಜೋಶಿ ಅವರಿಗೆ, ನಮ್ಮ ಬಾನುಲಿ ಕೇಂದ್ರ ಮತ್ತು ಎಲ್ಲ ಸಿಬ್ಬಂದಿಯವರಿಗೆ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು.